ಶಿಕ್ಷಣ ಸಂಸ್ಥೆಗಳು ಜಗದಗಲ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯ ಮುಕುಟ ಮಣಿಗೆ ಪ್ರತಿ ವರ್ಷವೂ ಗರಿಗಳನ್ನು ಸೇರಿಸುತ್ತಾ ಮುಂದುವರಿತಾ ಸಾಕ್ತಾ ಇವೆ. ಇಂದು ಸಂಸ್ಥಾಪಕರ ದಿನಾಚರಣೆಯ ಸಂಭ್ರಮ ಜೊತೆಗೆ ರಾಷ್ಟ್ರೀಯ ಗಣಿತ ದಿನದ ಸಂಭ್ರಮ ಗಣಿತ ನಗರದಲ್ಲಿ ಕಳೆಗಟ್ತಾ ಇದೆ. ಆತ್ಮೀಯರೇ, ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಎನ್ನುವುದು ಕಲ್ಲು ಮುಳ್ಳು ಬಂಡೆಗಳ ಆಶ್ರಯ ತಾಣವಾಗಿದ್ದಂತಹ ಈ ಪರಿಸರದಲ್ಲಿ ಬೆಳೆದು ನಿಂತ ಪರಿ ನಿಜವಾಗಿಯೂ ಅನನ್ಯವಾದದ್ದು, ನಿಬ್ಬೆರಗಾಗಿಸುವಂತಹದ್ದು. 2022ನೇ 23ನೇ ಸಾಲಿನ ಫೌಂಡರ್ಸ್ ಡೇ ಸೆಲೆಬ್ರೇಷನ್, ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಸಮಸ್ತರನ್ನು ಕೂಡ ಪ್ರೀತಿ ಗೌರವದಿಂದ ಸ್ವಾಗತಿಸಲು ಅತ್ಯಂತ ಹರ್ಷಪಡುತ್ತೇನೆ. ಸಂಸ್ಥೆ ಆರಂಭವಾಗುವಂಥ ಪೂರ್ವದಲ್ಲಿ ಈ ಮಣ್ಣು ಕಲ್ಲು ಮುಳ್ಳುಗಳಿಂದ ಕೂಡಿದಂತಹ, ಬಂಡೆಯಿಂದ ಆವರಿಸಿದಂತಹ ಒಂದು ನಿರುಪಯುಕ್ತ ಭೂಮಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸನ್ಮಾನ್ಯ ಗೋಪಶೆಟ್ಟಿಯವರು ಹೆಚ್ಚು ವಿದ್ಯಾವಂತರಾಗಿಲ್ಲದಿದ್ದರೂ ಕೂಡ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ, ಶಿಕ್ಷಕರನ್ನು ಅತ್ಯಂತ ಗೌರವಿಸುವ ಒಬ್ಬ ವ್ಯಕ್ತಿಯಾಗಿ, ತನ್ನ ಮಗ ಕೂಡ ಶಿಕ್ಷಕ ಆಗಬೇಕು ಅಂತ ಒಂದು ಕನಸನ್ನು ಕಂಡಂತಹ ಮಹಾನ್ ವ್ಯಕ್ತಿತ್ವ ಶ್ರೀ ಗೋಪಶೆಟ್ಟಿಯವರು. ಸುಧಾಕರ್ ಸರ್ ಅವರು MSc ಶಿಕ್ಷಣವನ್ನು ಮುಗಿಸಿ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಒಂದು ಸರ್ಕಾರಿ ಉದ್ಯೋಗವನ್ನು ಸೇರುವಂಥ ಅವಕಾಶಗಳು ಬಹಳಷ್ಟು ಇದ್ದರೂ ಕೂಡ ತನ್ನ ತಂದೆಯ ಕನಸನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಅವರು ಡಾಕ್ಟರ್ NSAM PU ಕಾಲೇಜಿನಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. ಆ ಬಳಿಕ ಲೆಕ್ಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಪಾಸ್ ಮಾಡಿಕೊಂಡು NITK ಸಂಸ್ಥೆಯಲ್ಲಿ PhDಯನ್ನು ಮಾಡಿಕೊಂಡು ಆ ಬಳಿಕ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡೀನ್ ಅಕಾಡೆಮಿಕ್ಸ್ ಆಗಿದ್ದುಕೊಂಡು MIT ಮೂಡುಬಿದ್ರಿಯಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿದ್ದುಕೊಂಡು ಆಳ್ವಾಸಿನ PG ಸ್ಟಡೀಸಲ್ಲಿ ಕೋಆರ್ಡಿನೇಟರ್ ಆಗಿದ್ದುಕೊಂಡು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅವರು ಮನಸ್ಸು ಮಾಡಿದರೆ NITK ಸುರತ್ಕಲಲ್ಲಿ ಇವತ್ತು ಪ್ರೊಫೆಸರ್ ಆಗಿದ್ದುಕೊಂಡು ಹಲವಾರು ವಿದ್ಯಾರ್ಥಿಗಳಿಗೆ ರಿಸರ್ಚ್ ಗೈಡ್ ಆಗಿದ್ದುಕೊಂಡು ದೇಶ ವಿದೇಶಗಳಲ್ಲಿ ಸೆಮಿನಾರ್ಗಳನ್ನು ನೀಡ್ತಾ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಪಡೆದುಕೊಂಡು ಒಂದು ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಇವತ್ತು ಇರಬಹುದಾಗಿತ್ತು. ಆದರೆ ತನ್ನ ತಂದೆಯ ಕನಸನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಕಾರ್ಕಳದ ವಿದ್ಯಾರ್ಥಿಗಳು AIEEE, KCET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಪಡಿಬೇಕು ಅಂತಾದರೆ ಮಂಗಳೂರಿನಂತಹ ನಗರಗಳಿಗೆ ತೆರಳುವಂಥ ಅನಿವಾರ್ಯತೆಯನ್ನು ಮನಗಂಡಂತಹ ಸುಧಾಕರ್ ಸರ್ ಅವರು ತಾನು ಅತ್ಯಂತ ಪ್ರೀತಿಸುವ ತನ್ನ ತಂದೆ ತಾಯಿಯ ಹೆಸರಿನಲ್ಲಿ, ತನ್ನನ್ನು ಬೆಳೆಸಿದಂತಹ ಹುಟ್ಟೂರಿನ ಹೆಸರಿನಲ್ಲಿ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಎನ್ನುವಂಥ ಹೆಸರಿನೊಂದಿಗೆ ಈ ಟ್ರಸ್ಟನ್ನು ಆರಂಭಿಸಿದರು. ಆರಂಭದಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಿದ್ದು ಡಾಕ್ಟರ್ ಸುಧಾಕರ್ ಸರ್ ಆದರೂ ಕೂಡ ಹಲವಾರು ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಗೋಪಶೆಟ್ಟಿ ಅವರನ್ನ ಯಾಕೆ ಸಂಸ್ಥಾಪಕರು ಅಂತ ಗೌರವಿಸ್ತಾರೆ ಅಂತ. ಅವರು ಸುಧಾಕರ್ ಶೆಟ್ಟಿ ಅವರ ತೀರ್ಥರೂಪರು ಎನ್ನುವುದು ಒಂದು ಕಾರಣ. ಆದರೆ ಆರಂಭದ ದಿನಗಳಲ್ಲಿ ಈ ಸಂಸ್ಥೆಯನ್ನು ಆರಂಭಿಸುವಾಗ ಸುಧಾಕರ್ ಸರ್ ಒಬ್ಬ ಕೇವಲ ಶಿಕ್ಷಕನಾಗಿದ್ದುಕೊಂಡು ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ, ಇನ್ಫ್ಯಾಕ್ಟ್ ಅವರು ವಿದ್ಯಾರ್ಥಿ ಜೀವನದಿಂದಲೇ ಲೋನ್ ಮಾಡಿಕೊಂಡು ಇವತ್ತಿನವರೆಗೂ ಲೋನಲ್ಲೇ ಇದ್ದಾರೆ. ಹಾಗಾಗಿ ನೆಗೆಟಿವ್ ಬ್ಯಾಲೆನ್ಸ್ ಅನ್ನು ಇಟ್ಕೊಂಡು ಯಾವುದೇ ರಾಜಕೀಯವಾದಂಥ ಬೆಂಬಲ ಇಲ್ಲದೆ, ಯಾವುದೇ ಫೈನಾನ್ಷಿಯರ್ಗಳ ಸಪೋರ್ಟ್ ಕೂಡ ಇಲ್ಲದೆ ಬ್ಯಾಂಕ್ ಲೋನ್ನೊಂದಿಗೆ ಈ ಸಂಸ್ಥೆಯನ್ನು ಆರಂಭಿಸಿದಾಗ ಶ್ರೀ ಗೋಪಶೆಟ್ಟಿಯವರು ಒಬ್ಬ ರೈತನಾಗಿದ್ದುಕೊಂಡು ಹೆಚ್ಚು ವಿದ್ಯಾವಂತರಲ್ಲದಿದ್ದರೂ ಕೂಡ ತನ್ನ ಜಮೀನನ್ನು ಬ್ಯಾಂಕಲ್ಲಿ ಅಡ ಇಟ್ಟು
ಅದರಿಂದ ಬಂದಂಥ ಕಿಂಚಿತ್ ಹಣವನ್ನ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರ ಕೈಗಿತ್ತು ಈ ಸಂಸ್ಥೆಗೆ ಶುಭ ಹಾರೈಸಿದವರು ಶ್ರೀ ಗೋಪ ಶೆಟ್ಟಿ ಅವರು. ಶಿಕ್ಷಣದ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಮತ್ತು ಈ ಸಂಸ್ಥೆ ಒಂದು ವೇಳೆ ಸಕ್ಸಸ್ ಆಗದಿದ್ದರೆ ಏನು ಎನ್ನುವಂಥ ಯಾವುದೇ ರೀತಿಯ ನೆಗೆಟಿವ್ ಥಿಂಕಿಂಗ್ ಇಲ್ಲದಂಥ ಒಬ್ಬ ಮಹಾನ್ ವ್ಯಕ್ತಿ ಶ್ರೀ ಗೋಪ ಶೆಟ್ಟಿ ಅವರು. ಹಾಗಾಗಿ ಅರ್ಹವಾಗಿ ಈ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಗೋಪ ಶೆಟ್ಟಿ ಅವರು. ಸುಧಾಕರ್ ಸರ್ ಅವರು ಬೆಳೀತಾ ಬೆಳೀತಾ ಈ ಸಂಸ್ಥೆಯನ್ನು ಕಲ್ಲು ಮಣ್ಣುಗಳಿಂದ ಬಂಡೆಕಲ್ಲಿನಿಂದ ಕೂಡಿದಂಥ ಈ ಸಂಸ್ಥೆಯನ್ನು ಇವತ್ತು ಗ್ರೀನ್ ಕ್ಯಾಂಪಸ್ ಆಗಿ ಪರಿವರ್ತಿಸುವಲ್ಲಿ ನಡೆದು ಬಂದಂತಹ ದಾರಿ ಅದೇನು ಸುಲಭದ ದಾರಿ ಆಗಿರಲಿಲ್ಲ. ಆ ಬಂಡೆಕಲ್ಲಿನ ಹಾಗೆಯೇ ಅತ್ಯಂತ ಕಠಿಣವಾದ ದಾರಿಯನ್ನು ಸವೆಸಿ 11 ವರ್ಷಗಳಲ್ಲಿ ಈ ವಿದ್ಯಾ ಸಂಸ್ಥೆ ಉನ್ನತವಾದಂತಹ ಸಾಧನೆಯನ್ನ ಮಾಡಿ ನಿಂತಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲ ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ಈ ಸಂಸ್ಥೆ ಮಾಡಿದಂತಹ ಸಾಧನೆ ಒಂದೇ ವರ್ಷದಲ್ಲಿ 107 ವಿದ್ಯಾರ್ಥಿಗಳು MBBS ಅನ್ನ ಪಡೆಯುವಂತಹ ಸಾಧನೆ, ಅಥವಾ 5 ವಿದ್ಯಾರ್ಥಿಗಳು JEE ಮೇನ್ನಲ್ಲಿ 99% ಅಧಿಕ ಸಾಧನೆಯನ್ನ ಮಾಡಿದಂತ ಒಂದು ಸಾಧನೆಯನ್ನ ಕಂಡಾಗ, ಅಥವಾ 9 ವಿದ್ಯಾರ್ಥಿಗಳು KCETಯಲ್ಲಿ 1000 ಒಳಗಿನ ರ್ಯಾಂಕ್ ಅನ್ನು ಪಡೆದದನ್ನು ನೋಡುವಾಗ, ಅಥವಾ ಇತರ 100ಕ್ಕೆ 100 ಪಡೆದಂತಹ ಸಾಧನೆಗಳನ್ನ ನೋಡುವಾಗ ನಮಗೆಲ್ಲ ಈಗಲೂ ರೋಮಾಂಚನ ಆಗ್ತದೆ. ಇದು ಸಾಧ್ಯನಾ ಅನ್ನುವಂಥ ಒಂದು ಚಿಂತನೆ ನಮ್ಮ ತಲೆಯಲ್ಲಿ ಬರ್ತದೆ. ಇದರ ಹಿಂದಿನ ಪ್ರೇರಕ ಶಕ್ತಿಯಾಗಿರುವವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಹಾಗೂ ಅವರ ತಂಡ 242 ಜನ ಎಂಪ್ಲಾಯೀಸ್ ಆಫ್ ಜ್ಞಾನಸುಧಾ ಫ್ಯಾಮಿಲಿ. ಈ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೇಳುವುದಿಷ್ಟೇ, ವಿದ್ಯಾರ್ಥಿಗಳೇ, ಈ ಸಂಸ್ಥಾಪಕರ ದಿನಾಚರಣೆಯ ಸಂದರ್ಭದಲ್ಲಿ ನಿಮಗೆ ಒಂದು ದೊಡ್ಡ ಮೌಲ್ಯ ಇದೆ. ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ತಾನು ಅತ್ಯಂತ ಪ್ರೀತಿಸುವ ತಂದೆ ತಾಯಿಯ ಹೆಸರಿನಲ್ಲಿ, ತನ್ನನ್ನು ಬೆಳೆಸಿದಂಥ ಊರಿನ ಹೆಸರಿನಲ್ಲಿ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ ಅನ್ನು ಆರಂಭಿಸಿದ್ರೆ, ತನ್ನ ಕರ್ಮಭೂಮಿ ಕಾರ್ಕಳದ ಹೆಸರಿನಲ್ಲಿ ತನ್ನನ್ನು ಬೆಳೆಸಿದಂಥ ಈ ಸಮಾಜ, ಅದರ ಕಾರ್ಕಳದ ಹೆಸರು ಉನ್ನತ ಸ್ಥಾನದಲ್ಲಿರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕಾರ್ಕಳ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ರು. ಅವರು ಕಾರ್ಯನಿರ್ವಹಿಸುತ್ತಿದ್ದಂತಹ ಗಣಿತ ಕ್ಷೇತ್ರದ ಮೇಲಿನ ಅಪಾರವಾದ ಪ್ರೀತಿಯಿಂದಾಗಿ ಈ ಕ್ಯಾಂಪಸ್ಗೆ ಗಣಿತ ನಗರ ಎನ್ನುವಂಥ ಹೆಸರನ್ನು ಇಟ್ಟರು. ಅಷ್ಟು ಮಾತ್ರ ಅಲ್ಲ, ಗೋಪ ಶೆಟ್ಟಿಯವರು ಹುಟ್ಟಿದ್ದು ಆಗಸ್ಟ್ 21ನೇ ತಾರೀಕು. ಆದರೆ ಸಂಸ್ಥಾಪಕರ ದಿನಾಚರಣೆಯನ್ನ ನಮ್ಮ ದೇಶ ಕಂಡಂತಹ ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನವಾದಂತಹ ಡಿಸೆಂಬರ್ 22 ಅವರ ಸಂಸ್ಥಾಪಕರ ದಿನಾಚರಣೆಯ ಜೊತೆಯಲ್ಲಿ ಸೇರಿಸಿಕೊಂಡು ಅವರ ಗಣಿತದ ಪ್ರೇಮವನ್ನು ಮೆರೆದವರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು. ಅಷ್ಟು ಮಾತ್ರ ಅಲ್ಲ, ಈ ಸಂಸ್ಥೆಯಲ್ಲಿ ಗಣಿತಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಉಪನ್ಯಾಸಕರಲ್ಲಿ ನನ್ನನ್ನು ಸೇರಿಸಿಕೊಂಡು 6 ಜನ ಉಪನ್ಯಾಸಕರು ಅವರ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಮತ್ತು ಗಣಿತಶಾಸ್ತ್ರದಲ್ಲಿ ಅವರಿಗಿರುವ ಅಪಾರವಾದ ಪ್ರೀತಿಯನ್ನು ಇದು ತೋರಿಸ್ತದೆ. ಮಾತ್ರವಲ್ಲದೆ ಪ್ರತಿಯೊಬ್ಬ MBBS ಪಡೆಯುವಂಥ ಒಬ್ಬ ವಿದ್ಯಾರ್ಥಿಯ ಹೆಸರಿನಲ್ಲಿ 2,000 ರೂಪಾಯಿಯನ್ನು ನಮ್ಮ ಸೇನೆಗೆ, ಅದು NCC ರಿಸರ್ವೇಶನ್ ಮೇಲೆ ಯಾವುದಾದ್ರೂ NCC ಕೆಡೆಟ್ MBBS ಸೀಟನ್ನು ಪಡೆದರೆ ಅವನ ಹೆಸರಲ್ಲಿ 10,000 ರೂಪಾಯಿಯನ್ನ ಈ ಟ್ರಸ್ಟ್ ನಮ್ಮ ಡಿಫೆನ್ಸ್ಗೆ ಪ್ರತಿ ವರ್ಷ ದೇಣಿಗೆಯಾಗಿ ನೀಡ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಏನು ಅಂತಂದ್ರೆ, ವಿದ್ಯಾರ್ಥಿಗಳೇ, ನಮ್ಮ ಹೆತ್ತವರನ್ನು, ನಮ್ಮನ್ನು ಕಷ್ಟಪಟ್ಟು ಓದಿಸುವಂತಹ, ತಮ್ಮ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಅನೇಕ ಹೆತ್ತವರು ಬ್ಯಾಂಕಲ್ಲಿ ಲೋನ್ ಮಾಡಿಕೊಂಡು ತಮ್ಮ ಜಾಗವನ್ನು ಅಡ ಇಟ್ಟುಕೊಂಡು ಬಂಗಾರವನ್ನು ಅಡ ಇಟ್ಟುಕೊಂಡು ಓದಿಸ್ತಾ ಇರುವಂಥ ಹೆತ್ತವರನ್ನ ನಮ್ಮ ಜೀವನದಲ್ಲಿ ಅತ್ಯಂತ ಎತ್ತರವಾದ ಗೌರವದ ಸ್ಥಾನದಲ್ಲಿ ನಿಲ್ಲಿಸಬೇಕು ಎನ್ನುವಂಥ ಸಂದೇಶ, ನಾವು ಹುಟ್ಟಿದ ಊರನ್ನು ನಾವು ಗೌರವಿಸಬೇಕು ಎನ್ನುವಂಥ ಸಂದೇಶ, ನಮ್ಮನ್ನ ಬೆಳೆಸಿದಂಥ ಈ ಸಮಾಜವನ್ನು ಉನ್ನತ ಸ್ಥಾನದಲ್ಲಿ ನಾವು ಕಾಣಬೇಕು ಎನ್ನುವಂಥ ಸಂದೇಶ, ನಮ್ಮ ದೇಶವನ್ನು ಯಾವಾಗಲೂ ನಾವು ಗೌರವಿಸಬೇಕು, ನಮ್ಮದಾದಂತಹ ಸೇವೆಯನ್ನ ಈ ದೇಶಕ್ಕೆ ನಾವು ಕೊಡಬೇಕು ಎನ್ನುವಂಥ ಸಂದೇಶ ಈ ಕಾರ್ಯಕ್ರಮದಲ್ಲಿ ಅಡಗಿದೆ. ಇದಕ್ಕಿಂತ ದೊಡ್ಡ ಮೌಲ್ಯ ನಾವು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಾಸ್ತಾವಿಕ ಮಾತುಗಳನ್ನು ಆಡಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಒಂದೇ ವರ್ಷದಲ್ಲಿ 107 ವಿದ್ಯಾರ್ಥಿಗಳು MBBS ಅನ್ನು ಪಡೆದಂತಹ ಸಂತೋಷದಲ್ಲಿ ಪ್ರಥಮ ಬಾರಿಗೆ ಈ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಿಕೊಂಡಿದ್ದಾರೆ.
ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಣಿಪಾಲ ಅಂತಂದ್ರೆ ನಮ್ಮ ಕರಾವಳಿಗೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಹೆಮ್ಮೆ. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇಲ್ಲಿಯ ಆಡಳಿತ ಒಳಪಟ್ಟಂತಹ ಮ್ಯಾನೇಜ್ಮೆಂಟ್ ಲಾ, ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್ ಇದರ ಪ್ರೋ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ ಮಧು ವೀರರಾಘವನ್ ಇಂಥ ಮೇರು ವ್ಯಕ್ತಿತ್ವ ನಮ್ಮೊಂದಿಗಿರುವುದು ನಮ್ಮ ಪುಣ್ಯ ಅಂತ ನಾವು ಭಾವಿಸಿಕೊಂಡು ಸಮಸ್ತ ಜ್ಞಾನಸುಧಾ ಕುಟುಂಬದ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶಿವಮೊಗ್ಗದ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಡೀನ್ ಆಗಿರುವಂತಹ ಡಾಕ್ಟರ್ ಕೃಷ್ಣ ಪ್ರಸಾದ್ MS MD ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಳ್ಳುತ್ತಾ ಸಮಸ್ತ ಜ್ಞಾನಸುಧಾ ಕುಟುಂಬದ ಪರವಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಶ್ರೀ ಗೋಪ ಶೆಟ್ಟಿಯವರ ಹಿರಿಯ ಮೊಮ್ಮಗ ಸನ್ಮಾನ್ಯ ಪ್ರಭಾಕರ್ ಶೆಟ್ಟಿಯವರ ಮಗ ಸುಧಾಕರ್ ಶೆಟ್ಟಿಯವರ ಅಣ್ಣನ ಮಗ ಶ್ರೀ ಸೂರಜ್ ಶೆಟ್ಟಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. IIT ಡೆಲ್ಲಿಯಿಂದ BTech ಮಾಡಿಕೊಂಡು ಅದೇ IIT ಡೆಲ್ಲಿಯಿಂದ MTech ಮಾಡಿಕೊಂಡು ದೇಶದ ಪ್ರಸಿದ್ಧ IIM ಅಹಮದಾಬಾದ್ನಿಂದ ಮ್ಯಾನೇಜ್ಮೆಂಟಲ್ಲಿ ಡಿಗ್ರಿಯನ್ನು ಪಡ್ಕೊಂಡು ಪ್ರಸ್ತುತ ಟೆಲಿಕಮ್ಯುನಿಕೇಷನ್, ಮೀಡಿಯಾ ಆ್ಯಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗ್ ಗ್ರೂಪ್ DBS ಬ್ಯಾಂಕ್ ಲಿಮಿಟೆಡ್ ಸಿಂಗಾಪುರ್ ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀ ಸೂರಜ್ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಾನ ಭಾಸ್ಕರನು ಪಡುವಣದ ಅಂಬುದಿಯಲ್ಲಿ ಅಸ್ತಂಗತನಾಗುವಂತಹ ಈ ಸಂಜೆಯ ಹೊತ್ತಿನಲ್ಲಿ ಸುಧಾ ದೀಪ ಜ್ಞಾನಸುಧೆಯ ಹೊನಲನ್ನು ವಿದ್ಯಾರ್ಥಿಗಳ ಮನದಂಗಳದಲ್ಲಿ ಹರಿಸುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಸಾಕ್ಷಿಯಾಗಿ ಗಣ್ಯ ಮಾನ್ಯರ ಕರಕಮಲಗಳಿಂದ ಬೆಳಗಲ್ಪಡುತ್ತಿದೆ. ಸ್ತುತ್ಯರ್ಹವಾದ ಸಾಧನೆಯನ್ನು ಮಾಡಿದಂತಹ ಶ್ರೇಷ್ಠವಾದ ಸಾಧಕಿ, ಜ್ಞಾನಸುಧಾದ ಹೆಮ್ಮೆ, ಎಲ್ಲ ಹೆಣ್ಣು ಮಕ್ಕಳಿಗೆ ಓರ್ವ ರೋಲ್ ಮಾಡೆಲ್ ಆಗಿ ಕುಮಾರಿ ಸ್ತುತಿ ಎಸ್ ಇವರು JEE ಮೇನ್ 3719 AIR ರ್ಯಾಂಕ್, JEE ಮೇನ್ 99.59% KCET 40ನೇ ರ್ಯಾಂಕ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿಗೆ ತೃತೀಯ ಸ್ಥಾನಿಯಾಗಿ 593 ಅಂಕಗಳನ್ನು ಗಳಿಸಿರುವ ಇವರು ಸಂಸ್ಕೃತ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಒಟ್ಟು 5 ವಿಷಯಗಳಲ್ಲಿ 5 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರುವಂತಹ ಸಾಧಕಿ. ಕಾಮೆಡ್-ಕೆನಲ್ಲಿ 85ನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ಸ್ತುತಿ ಅವರು ಇಂದು 1,53,000 ನಗದು ಪುರಸ್ಕಾರ, ಬೆಳ್ಳಿಯ ಪದಕವನ್ನು ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನಿಂದ ತಮ್ಮ ಸಾಧನೆಯ ಮೂಲಕ ಅರ್ಹವಾಗಿಯೇ ಪಡೆದುಕೊಳ್ತಾ ಇದ್ದಾರೆ. ಸಾತ್ವಿಕ್ ಪ್ರಭು ನಮ್ಮ ಸಂಸ್ಥೆಗಳ ಆಡಿಟರ್ ಆಗಿರುವ ಶ್ರೀ ನಿತ್ಯಾನಂದ ಪ್ರಭು ದಂಪತಿಗಳ ಸುಪುತ್ರ, CA ಫೌಂಡೇಶನ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ 342 ಅಂಕಗಳನ್ನು ಪಡೆದಿರುವಂತಹ ಶ್ರೇಷ್ಠ ಸಾಧಕ. ಕಾರ್ಕಳ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪೂರ್ವ ವಿದ್ಯಾರ್ಥಿಯೂ ಆಗಿರುವಂತಹ ಸಾತ್ವಿಕ್ ಪ್ರಭು ಇವರು ಸಂಸ್ಕೃತ, ಬೇಸಿಕ್ ಮ್ಯಾಥ್ಸ್, ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್ 4 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದವರು. ಇನ್ನು ಮುಂದಕ್ಕೆ ಜ್ಞಾನಸುಧಾ ಎನ್ನುವುದು ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲ, ಈ ಹಸಿರು ಹುಲ್ಲು ಹಾಸಿನ ಕ್ರೀಡಾಂಗಣದಲ್ಲಿ ನಾವು ಕ್ರೀಡಾ ತಾರೆಗಳಾಗಿ ಮಿನುಗಬಲ್ಲೆವು ಎನ್ನುವುದನ್ನು ರಾಷ್ಟ್ರ ಮಟ್ಟದಲ್ಲಿ ನಿರೂಪಿಸಲು ಹೊರಟಿರುವಂತಹ ಕ್ರೀಡಾ ಸಾಧಕಿಯರನ್ನು ಅಭಿನಂದಿಸುವಂತಹ ಕ್ಷಣಗಳು ಇದೀಗ. ಚಿನ್ಮಯಿ ಡಿ ಜಂಪ್ ರೋಪ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಪ್ರಥಮ PUCಯ
ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಚಿನ್ಮಯಿ ಡಿ ರೂಪಾಯಿ 10,000 ನಗದು ಪುರಸ್ಕಾರವನ್ನು ಪಡೆದುಕೊಳ್ತಾ ಇದ್ದಾರೆ. ಸ್ವಾತಿ ಶೆಟ್ಟಿ ಥ್ರೋಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಲಿರುವಂತಹ ಬಾಲೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ನಾಯಕಿಯೂ ಆಗಿರುವ ಸ್ವಾತಿ ಶೆಟ್ಟಿ ಇವರಿಗೆ ರೂಪಾಯಿ 5,000 ನಗದು ಪುರಸ್ಕಾರ. ಮುಂದಿನ ದಿನಗಳಲ್ಲಿ ನಡೆಯಲಿರುವಂತಹ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕಕ್ಕೆ ಮುತ್ತಿಕ್ಕುವಂತಹ ಸಾಧನೆ ತಮ್ಮಿಂದ ಮೂಡಿಬರಲಿ ಅನ್ನುವ ಸದಾಶಯ ಸುಧಾಶಯ. ವೈದ್ಯೋ ನಾರಾಯಣೋ ಹರಿ ಎನ್ನುವಂತಹ ಮಾತಿದೆ. ರಾತ್ರಿ ಇರಲಿ ಹಗಲಿರಲಿ ತನ್ನನ್ನು ಜೀವರಕ್ಷಣೆಗಾಗಿ ಅರಸಿ ಬಂದಂತಹ ರೋಗಿಯ ಬವಣೆಗಳಿಗೆ ಪ್ರತಿಸ್ಪಂದನವನ್ನಿತ್ತು ಆತನಿಗೆ ಜೀವದಾನವನ್ನು ನೀಡುವಂತಹ ಕಾಯಕದಲ್ಲಿ ತೊಡಗುವವರು ವೈದ್ಯರು. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳು ಹಳ್ಳಿಯಲ್ಲಿ ಬೆಳೆದಿದ್ದರೂ ಕೂಡ ಇಲ್ಲಿಂದ ರಾಜ್ಯದ ವಿವಿಧ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜುಗಳಿಗೆ ಹೆಜ್ಜೆ ಇಡುತ್ತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ದ್ವಿಗುಣವಾಗುತ್ತಾ ಸಾಗ್ತಾ ಇದೆ. 2021ರ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 109 ವಿದ್ಯಾರ್ಥಿಗಳು ಎಂಬಿಬಿಎಸ್ ವ್ಯಾಸಂಗಕ್ಕೆ ಅರ್ಹತೆಯನ್ನು ಪಡೆದಿದ್ದು 107 ಮಂದಿ ವಿದ್ಯಾರ್ಥಿಗಳು ಪ್ರಥಮ ದ್ವಿತೀಯ ಸುತ್ತಿನಲ್ಲಿ ಅರ್ಹತೆಯನ್ನು ಗಿಟ್ಟಿಸಿದ್ದು ಕೊನೆಯದಾಗಿ 2 ವಿದ್ಯಾರ್ಥಿಗಳು ಅರ್ಹತೆಯನ್ನು ಗಿಟ್ಟಿಸಿರುವುದನ್ನು ಇಲ್ಲಿ ಉಲ್ಲೇಖಿಸುತ್ತಾ ಇದ್ದೇನೆ. ಅಖಿಲ್ ಯು ವಾಗ್ಲೆ 720ಕ್ಕೆ 665 ನೀಟ್ ಸ್ಕೋರ್ನೊಂದಿಗೆ ಕೆವಿಪಿವೈ ತೇರ್ಗಡೆ ಹೊಂದಿರುವಂತಹ ಪ್ರತಿಭಾವಂತ, ಕೆಸಿಇಟಿ ಇಂಜಿನಿಯರಿಂಗ್ನಲ್ಲಿ 251ನೇ ರ್ಯಾಂಕ್, ಜೆಇ ಮೈನ್ ಫಸ್ಟ್ ಫೇಸ್ನಲ್ಲಿ 99.45%, ವಾರ್ಷಿಕ ಪರೀಕ್ಷೆಯಲ್ಲಿ ಪಿಸಿಎಂಬಿ 4 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು 600ಕ್ಕೆ 590 ಅಂಕಗಳನ್ನು ಪಡೆದಿರುವಂತಹ ಸಾಧಕ, ಕಾರ್ಕಳ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪೂರ್ವ ವಿದ್ಯಾರ್ಥಿಯೂ ಆಗಿರುವಂತಹ ಅಖಿಲ್ ಯು ವಾಗ್ಲೆ 83,000 ರೂಪಾಯಿಯನ್ನು ಜೊತೆಗೆ ಅತ್ಯಂತ ಆಕರ್ಷಕವಾದ ಸ್ಟೆಥೋಸ್ಕೋಪ್ ಅನ್ನು ಧರಿಸಿಕೊಂಡು ಪ್ರತಿಭಾ ಪುರಸ್ಕಾರದ ಮೊದಲ ಎಂಬಿಬಿಎಸ್ ಪ್ರಶಸ್ತಿ ಸ್ವೀಕೃತರಾಗಿದ್ದಾರೆ. ಜ್ಞಾನಸುಧಾ ವಿದ್ಯಾರ್ಥಿಯಾದ ನಾನು ಸಂಸ್ಥೆಯ ಧ್ಯೇಯವಾದ ಜ್ಞಾನ, ಸಂಶೋಧನೆ ಮತ್ತು ಮೌಲ್ಯಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ವಿದ್ಯಾದಾನ ಮಾಡಿದ ಸಂಸ್ಥೆಗಳು, ಸಾಕಿ ಸಲಹಿದ ತಂದೆ ತಾಯಿ, ಬೆಳೆಸಿದ ಈ ಸಮಾಜ ಮತ್ತು ದೇಶ ಹೆಮ್ಮೆ ಪಡುವಂತೆ ದೇಶದ ಆಸ್ತಿಯಾಗಿ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯಿಂದ ನನ್ನ ಅಧ್ಯಯನ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತೇನೆಂದು ಸ್ಥಾಪಕರ ದಿನಾಚರಣೆಯ ಈ ಶುಭ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ. ಥ್ಯಾಂಕ್ ಯು. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ದೂರದಲ್ಲಿ ಕುಳಿತಿರುವ ಬಹು ಆತ್ಮೀಯರೇ, ಬಹುಶಃ ಇವತ್ತು ಒಂದು ಬೇರೆ ರೀತಿಯಲ್ಲಿ ಒಂದು ವಿಶೇಷವಾದ ದಿನ. ಡಿಸೆಂಬರ್ 22. ನೀವೇನಾದರೂ ಆಸ್ಟ್ರಾಲಜಿಯನ್ನು ಸುಮಾರು ಚೆನ್ನಾಗಿ ಓದಿದ್ರೆ ಇದು ವರ್ಷ ಕಂಡಂತಹ ಬಹು ಛೋಟಾ ಸೆ ಛೋಟಾ ದಿನ. 6 ಗಂಟೆ 1 ನಿಮಿಷಕ್ಕೆ ಇವತ್ತು ಸೂರ್ಯ ಮುಳುಗದ, ಯಾರೂ ಲೆಕ್ಕಕ್ಕಿಡೋದಿಲ್ಲ. ನಾಳೆ 6 ಗಂಟೆ 50 ನಿಮಿಷಕ್ಕೆ ಖಂಡಿತ ಆ ಕಡೆ ಹುಟ್ಟುತ್ತಾನೆ, ಯಾರು ಯೋಚನೆ ಮಾಡ್ತಾ ಇಲ್ಲ. ಆದರೆ ಇದು 454 ಕೋಟಿ ವರ್ಷಗಳಿಂದ ಪ್ರತಿದಿನ ಪ್ರತಿ ಸಾಯಂಕಾಲ ಆಗ್ತಾ ಇದೆ.
ಆ ಒಂದು ಪ್ರಕೃತಿಯ ಭಾಗವಾಗಿ ನಾವು ನೀವು ಎಲ್ಲ ಇದ್ದೀವಿ. ಆದರೆ ಆ ಒಂದು ಕೊಂಡಿಯನ್ನು ಕಳಚಿಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಇವತ್ತು ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಕೆಲವರಿಗೆ ಮಾತ್ರ ಗೊತ್ತಿರ್ಬೋದು, ಇವತ್ತು ಅಮಾವಾಸ್ಯೆ ಕೂಡ. ಏತಕ್ಕೋಸ್ಕರ ಅಮಾವಾಸ್ಯೆ ಮನುಷ್ಯನಿಗೆ ಇಂಪಾರ್ಟೆಂಟ್ ಅಂತೇಳಿ ನೀವೇನಾದ್ರು ರಿಸರ್ಚ್ ಅನ್ನ ಮಾಡಿದರೆ ಬಹುಶಃ ನಿಮಗೆ ಒಂದು ಆಶ್ಚರ್ಯಕರವಾದಂತಹ ವಿಚಾರ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ, ಅಮಾವಾಸ್ಯೆ ಎಂದು ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ಒಂದು ಸುಂದರವಾದ ದಿನ. ಇಂಟ್ರಾಸ್ಪೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಏನಾಯಿತು ಹಿಂದೆ ಅಂತ ಯೋಚನೆ ಮಾಡಿ ಅದರಿಂದ ಏನನ್ನ ಕಲಿಯಬೇಕಂತ ಹೇಳಿ ನೋಡಿಕೊಂಡು, ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಜೀವನವನ್ನು ನಾನು ನಡೆಸಬೇಕೆಂಬ ಆಸೆ ಆಕಾಂಕ್ಷೆಗಳನ್ನು ಬೀಜಗಳನ್ನು ಬಿತ್ತುವಂತಹ ಸಮಯ. ಬಹುಶಃ ಇಲ್ಲಿ ಬೇಕಾದಷ್ಟು ಜನ ಕೃಷಿಕರಿರಬಹುದು. ಅಜ್ಜಂದಿರು ಒಂದು ಕೆಲಸ ಮಾಡ್ತಾ ಇದ್ರು. ಯಾವುದೇ ಒಂದು ಬೀಜವನ್ನು ಬಿತ್ತಬೇಕಾದರೆ ಅಮಾವಾಸ್ಯೆಯ ದಿನ ಸೆಲೆಕ್ಟ್ ಮಾಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಅಂದಿನ ದಿನ ಯಾವ ವಿಚಾರ, ಯಾವ ಗುಣ ಆ ಬೀಜದ ಒಳಗಡೆ ಹೋಗ್ತದೋ ಅದು ತನ್ನ ಬೇರನ್ನ ಬಿಟ್ಟು ಗಿಡವಾಗಿ ಬಂದು ಫಲವನ್ನು ಕೊಡ್ತದೆ ಅಂತ ನಂಬಿದಂತಹ ನಮ್ಮ ಒಂದು ಹಿರಿಯ ಪರಂಪರೆ ನಮ್ಮ ಜೊತೆಗಿದೆ. ಆದರೆ ಇವತ್ತು ನಾವು ಮರ್ತ್ಕೊಂಡಿದ್ದೇವೆ. ನಾನಿವತ್ತು ಮಾಡೋದು ಎರಡು ವಿಚಾರ. ವಿದ್ಯಾರ್ಥಿಗಳಿದ್ದಾರೆ, ಚೆನ್ನಾಗಿ ಅವರು ಒಂದು ಮಾರ್ಕ್ಸನ್ನು ತೆಗೆದಿದ್ದಾರೆ, ಸಂತೋಷ. ಆದರೆ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕಾಗದ್ದು ಬಹಳ ಅವಶ್ಯಕ. 100ಕ್ಕೆ 100 ತೆಗೆದವರು ಇದ್ದಾರೆ, ತೆಗಿಲಿಕ್ಕಿನ್ನೇನು ಹೆಚ್ಚಿಗೆ ಇಲ್ಲ. ಕೆಲವರು ತೆಗೆದಿದ್ದಾರೆ 83% ತೆಗೆದಿದ್ದಾರೆ, ಕೆಲವರು 90 ತೆಗೆದಿದ್ದಾರೆ, ಬೇಕಾದಷ್ಟು ರೀತಿಯ ಮಾರ್ಕ್ಸ್ಗಳು ತೆಗೆದಿದ್ದಾರೆ. ಆದರೆ ಇದರ ಹಿಂದೆ ಏನಿದೆ, ಯಾಕಿದೆ ಅಂತ ಅರ್ಥ ಮಾಡಿಕೊಳ್ಬೇಕಾಗದ್ದು ಬೇರೆ ಯಾರಿಗೂ ಅಲ್ಲ, ಕುಳಿತಿರೋ ನಾವು ನೀವು ಎಲ್ಲ ಒಂದ್ಸತಿ ಯೋಚನೆ ಮಾಡಬೇಕಾಗ್ತದೆ. PUCನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆಯುವ ಸಾಧ್ಯತೆ ಇದೆ. ಯಾತಕ್ಕೆ? ಅದಕ್ಕೆ ಒಂದು ಸೀಮಿತವಾದಂತಹ ಸಿಲೆಬಸ್ ಇದೆ. ಅದಕ್ಕೆ ಬೇಕಾದಂತಹ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡಿಕೊಳ್ಳಿಕ್ಕೆ ನೀವು 2-3 ವರ್ಷಗಳ ಕಾಲ ಬಹಳ ಶ್ರದ್ಧೆಯಿಂದ ಆಸಕ್ತಿಯಿಂದ ಎಲ್ಲವನ್ನು ತ್ಯಾಗ ಮಾಡಿದ್ದೀರಾ. ಬಹಳ ಸಂತೋಷ. ಸೀಮಿತ ಸಿಲೆಬಸ್ ಇದ್ದಾಗ ನೀವು ತೆಗೆದಂಥ ಮಾರ್ಕ್ಸ್ ಕೂಡ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಕೇಳಬಾರ್ದ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮಗೆ ಇನ್ನು ಆ ಬಿಟ್ಟು ಹೋದಂತಹ 1 ಮಾರ್ಕು ಅಥವಾ 5% ಮಾರ್ಕು ತೆಗಿಲಿಕ್ಕೆ ಸಾಧ್ಯವಿರಲಿಲ್ಲವಾ ಅನ್ನುವ ಪ್ರಶ್ನೆಯನ್ನು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಕ್ತೀನಿ. ನಾನು ಸುಮಾರು ಜನಕ್ಕೆ ಈ ಪ್ರಶ್ನೆ ಕೇಳಿದ್ದೀನಿ. ದ ಕ್ವಶನ್ ಇಸ್ ವೆರಿ ಸಿಂಪಲ್. ಕುಡ್ ಯು ಹ್ಯಾವ್ ಸ್ಕೋರ್ಡ್ ಲಿಟಲ್ ಮೋರ್ ದೆನ್ ವಾಟ್ ಯು ಹ್ಯಾವ್ ಸ್ಕೋರ್ಡ್ ರೈಟ್ ನೌ? 100ಕ್ಕೆ 100 ಜನ ಕೈ ಎತ್ತುತ್ತಾರೆ. ಹೌದು, ನಾನು ಆ ಬಿಟ್ಟು ಹೋದ 1 ಮಾರ್ಕನ್ನು ತೆಗೆಯಬಹುದಿತ್ತು, ಬಿಟ್ಟು ಹೋದ 10% ತೆಗೆಯಬಹುದಿತ್ತು. ಹಾಗಂದ ಮೇಲೆ ನಾವು ಗಳಿಸಿದ ಏನು? ಆ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಮತ್ತೆ ಇವತ್ತು ಖಂಡಿತವಾಗಿ ಸಂತೋಷದಲ್ಲಿ ಎಲ್ಲ ಹೆತ್ತವರಿದ್ದಾರೆ. ಅದರ ಯೋಚನೆ ಮಾಡಿ, ಅಲ್ಲಿ ಬಿಟ್ಟದ್ದು ಕೂಡ ಕೆಲವುದಿದೆ. ನನಗೆ ನನ್ನದೇ ಆದ ದೃಷ್ಟಿಯಲ್ಲಿ ನಾನು ಇನ್ನೂ ಜಾಸ್ತಿ ತೆಗೆಯಬಹುದಿತ್ತು, ಆದರೆ ತೆಗೆದಿಲ್ಲ ಅಂತ ಹೇಳಿದಾಗ ನನ್ನಲ್ಲಿ ಒಂದು ರಂಧ್ರ, ಒಂದು ಬ್ಲ್ಯಾಕ್ ಹೋಲ್ ಕಾಣಿಸ್ತಾ ಇದೆ. ಈ ಹೋಲನ್ನು ಮುಚ್ಚಿದರೆ ನಾನು ಏನಾಗಬಹುದು ಅಂತ ನಾನು ಯೋಚನೆ ಮಾಡಬೇಕಾಗ್ತದೆ. ಆ ಯೋಚನೆಯನ್ನು ಮಾಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ರೆ ಇವತ್ತಿನ ದಿನಕ್ಕೆ ಒಂದು ಫಲ ಸಿಗ್ತದೆ, ಒಂದು ಬೆಲೆ ಸಿಗ್ತದೆ, ಒಂದು ಅದಕ್ಕೆ ಅರ್ಥ ಸಿಗ್ತದೆ ಅಂತ ನಾನು ಅಂದ್ಕೊಳ್ತೀನಿ. ಯಾತಕ್ಕೋಸ್ಕರ ಒಬ್ಬ ವಿದ್ಯಾರ್ಥಿ 5% 10% ಬಿಟ್ಟುಕೊಟ್ಟಿದ್ದಾನೆ ತೆಗೆಯಲಿಕ್ಕೆ ಸಾಧ್ಯವಾದ ಮಾರ್ಕ್ಸು? ಇದು ನಿನ್ನೆಯ ಕಥೆ. ಆದರೆ ಈ 109 ಜನರು ಒಂದು ಏರಿಯಾಕ್ಕೆ ಹೋಗ್ತಾ ಇದ್ದಾರೆ, ಎಂಜಿನಿಯರಿಂಗಿಗೂ ಉಳಿದ ಸ್ಟೂಡೆಂಟ್ಸ್ಗಳು ಹೋಗ್ತಾ ಇದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಸೀಮಿತವಾದ ಸಿಲೆಬಸ್ ಅನ್ನು ಮೀರಿ ಯಾವುದೇ ರೀತಿಯ ಲಿಮಿಟ್ ಇಲ್ಲದಂತಹ ಸಬ್ಜೆಕ್ಟ್ಗಳನ್ನು ನೀವು ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಮನುಷ್ಯನ ಮನಸ್ಸು ಇವತ್ತು ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಯಾವ ರೀತಿಯ ಬ್ರೈನ್ ಕೆಲಸ ಮಾಡ್ತದೆ,
ಬೇಕಾದಷ್ಟು ಥಿಯರಿಗಳು ಹೇಳ್ತೀವಿ, ಬೇಕಾದಷ್ಟು ಸ್ಟ್ರಕ್ಚರ್ಗಳನ್ನು ಹೇಳ್ತೀವಿ, ಕನೆಕ್ಷನ್ಸ್ಗಳು ಹೇಳ್ತೀವಿ. ಖಂಡಿತವಾಗಿಯೂ 70 ವರ್ಷ 80 ವರ್ಷ ಯಾವ ರೀತಿ ಉಸಿರಿನ ಕ್ರಿಯೆ, ಹೃದಯದ ಕ್ರಿಯೆ ಎಲ್ಲವನ್ನು ಮ್ಯಾನೇಜ್ ಮಾಡ್ತದೆ ಆ ಒಂದು ಬ್ರೈನ್, ನಮಗಿನ್ನೂ ಅರ್ಥ ಆಗಿಲ್ಲ. ಅರ್ಥ ಮಾಡ್ಕೊಳ್ಳೋ ದಿನ ಹತ್ರವೂ ಬರೋದಿಲ್ಲ. ನಾನು ಹೇಳ್ತೀನಿ ಕೇಳಿ. ಯಾಕೆಂತ ಹೇಳಿದ್ರೆ, ನಾವು ಒಂದು ಸಬ್ಜೆಕ್ಟಿನ ಆಳಕ್ಕೆ ಹೋದಾಗ ಅದು ಎಷ್ಟು ಕಾಂಪ್ಲೆಕ್ಸ್ ಅಂತ ಅರ್ಥ ಆಗ್ತದೆ, ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ವಿದ್ಯಾರ್ಥಿಗಳೇ, ಒಂದೇ ಒಂದು ಮಾತು ಗಮನದಲ್ಲಿಟ್ಕೊಳ್ಳಿ. ನಾಳೆ ನೀವು ಓದ್ತಾ ಇರುವ ಜಾಗದಲ್ಲಿ ಸಿಲಬಸ್ ಇಲ್ಲ. ಇವತ್ತು ಓದುವುದು ನಾಳೆ ಬೇಕೋ ಬೇಡವೋ ಗೊತ್ತಿಲ್ಲ. ನಾನು ಯಾವುದೋ ಒಂದು ರೇರೆಸ್ಟ್ ಆಫ್ ದ ರೇರ್ ಡಿಸೀಸ್ ಅಂತ ಇವತ್ತು ನಾನು ಕ್ಲಾಸಲ್ಲಿ ಕೂಡ ಪಾಠ ಮಾಡೋದಿಲ್ಲ. ಆದರೆ ಆ ವ್ಯಕ್ತಿ ನಿಮ್ಮ ಮುಂದೆ ಬಂದಾಗ ಈ ವ್ಯಕ್ತಿಗೆ ಆ ರೋಗ ಇದೆ ಅಂತ ನೀವೇನಾದರೂ ಕಂಡು ಹಿಡಿದ್ರೆ ನೀವು ಓದಿದ್ದು ಸಾರ್ಥಕ, ನಿಮ್ಮ ವೃತ್ತಿ ಸಾರ್ಥಕ. ಅದು ಆಗಲಿಕ್ಕೆ ಬಹಳ ಕಷ್ಟ ಇದೆ. ಈ ರೀತಿಯಾದಂತಹ ಒಂದು ವಿದ್ಯೆ ನೀವು ಮುಂದೆ ಮಾಡಬೇಕಾಗ್ತದೆ. ಈ ಒಂದು ಗಮನವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ನ್ಯೂಟನ್ಸ್ ಲಾ ಇವತ್ತು ಚೇಂಜ್ ಆಗೋದಿಲ್ಲ. ನಿಮ್ಮ ಥರ್ಮೋಡೈನಮಿಕ್ಸ್ ಯಾವತ್ತು ಚೇಂಜ್ ಆಗೋದಿಲ್ಲ. A+B² ಯಾವತ್ತು ಚೇಂಜ್ ಆಗೋದಿಲ್ಲ. ಅವೆಲ್ಲ ಸೇಮ್ ಇರ್ತದೆ. ಚೇಂಜ್ ಆಗುವುದು ನಮಗೆ ಬರುವ ರೋಗ ರುಜಿನಗಳು. 2 ವರ್ಷದ ಹಿಂದೆ ಏನಾದರೂ ಇದೇ ಫಂಕ್ಷನ್ ಮಾಡಿದರೆ ಇಷ್ಟೊತ್ತಿಗೆ ನಾನು 200 ಸರ್ತಿ ಕೈ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇದು ಯಾವ ಪುಸ್ತಕದಲ್ಲಿ ಇರಲಿಲ್ಲ. ಈ ರೀತಿಯಾದ ಒಂದು ಮನೋಧರ್ಮವನ್ನ, ಮನೋಸ್ಥಿತಿಯನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನೀವು ಬೇರೆ ರೀತಿ ಯೋಚನೆ ಮಾಡಬೇಕು. ನೀವು ಬೇರೆ ರೀತಿ ಓದಲಿಕ್ಕೆ ಶುರು ಮಾಡಬೇಕು. ಅದಕ್ಕೆ ಪೂರಕವಾಗಿ ನಿಮ್ಮ ಹತ್ರ ಏನಾದರೂ ಇದೆಯಾ ಅಂತ ನಾನು ಕೇಳಿದ್ರೆ ಇದೆ. ಎಲ್ಲಿಯ ತನಕ ಮನುಷ್ಯನಲ್ಲಿ ಜೀವ ಇರ್ತದೋ, ಎಲ್ಲಿಯ ತನಕ ನಿಮ್ಮ ದೇಹದಲ್ಲಿ ಜೀವ ಇದ್ದು ಆ ಬ್ರೈನ್ ವರ್ಕ್ ಆಗ್ತಿರ್ತದೋ, ಅಲ್ಲಿಯ ತನಕ ನೀವು ಏನನ್ನ ಬೇಕಾದರೂ ಸಾಧನೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಇರ್ತದೆ. ಆ ಶಕ್ತಿಯನ್ನು ನೀವು ಅರಿವು ಮಾಡಿಕೊಳ್ಬೇಕು, ಅದನ್ನು ನೀವು ನಂಬಬೇಕು. ಯಾತಕ್ಕೆ 5% ಹೋಯ್ತು ಅಂತ ನೀವು ಕೇಳಿ. ಇವಾಗ ಮತ್ತೆ ಈ ಮ್ಯಾಥಮೆಟಿಕ್ಸು ನನಗೆ ಕಷ್ಟ ಅನ್ನುವ ಒಂದು ಯೋಚನೆ ನಿಮ್ಮ ಮನದಾಳದಲ್ಲಿ ಇರ್ತದೆ. ಆ ಹೈಬಿಸ್ಕಸ್ ಫ್ಲವರ್ನ ಇಟ್ಕೊಂಡ್ಬಿಟ್ಟು ನಾನು ಏನು ಕಲಿಬೇಕು ಅನ್ನುವ ಒಂದು ದರಿದ್ರ ಯೋಚನೆ ಹಿಂದೆ ಯಾವತ್ತೋ ಒಂದಿನ ಬರ್ತದೆ. ಮೇಷ್ಟ್ರು ಬೈದ್ರು ಅಂತ ಹೇಳಿ ಮೇಷ್ಟ್ರ ಮೇಲೆ, ಸಬ್ಜೆಕ್ಟ್ ಮೇಲೆ ದ್ವೇಷ ಬರ್ತದೆ. ಈ ಎಲ್ಲ ಯೋಚನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ವಿದ್ಯಾರ್ಥಿಯನ್ನು ರೂಪುಗೊಳಿಸ್ತಾ ಇರ್ತದೆ. ನಾವು ಇವತ್ತು ಅರ್ಥ ಮಾಡಿಕೊಳ್ಳದಿರುವ ಒಂದೇ ಒಂದು ವಿಚಾರ ಸೈಕಾಲಜಿಲಿ ಅಂತ ಹೇಳಿದ್ರೆ ಪವರ್ ಆಫ್ ಇಂಡಿವಿಜುವಲ್ ಥಾಟ್ಸ್. ಹೆಲ್ಬಸ್ಟೆಡರ್ ಅಂತ ಹೇಳಿ ಒಬ್ಬ ಒಳ್ಳೆ ಪುಸ್ತಕವನ್ನು ಬರೆದಿದ್ದಾನೆ ಅಬೌಟ್ ದ ನೇಚರ್ ಆಫ್ ಪ್ರೋಗ್ರಾಮಿಂಗ್ ಆಫ್ ಮೈಂಡ್. ಅವನು ಹೇಳ್ತಾನೆ, ಈಚ್ ಅಂಡ್ ಎವ್ರಿ ಥಾಟ್ ವಿಲ್ ಲೀವ್ ಎನ್ ಇಂಪ್ರೆಷನ್ ಆನ್ ದ ಪರ್ಸನ್. ನಿಮಗೆ ಗೊತ್ತಾಗೋದಿಲ್ಲ ನನ್ನ ತಲೆ ಒಳಗೆ ಎಂತೆಂಥ ಕೆಟ್ಟ ವಿಚಾರ ಇದೆ ಅಂತ ಹೇಳಿ. ನನಗೆ ಮಾತ್ರ ಗೊತ್ತಿರ್ತದೆ. ಆದರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ಗೊತ್ತಾಗ್ತದೆ. ಆ ವ್ಯಕ್ತಿಯ ಎದುರುಗಡೆ ಬಂದಾಗ ಇವನ ಹತ್ರ ನಾನು ಮಾತಾಡ್ಸೋದು ಬೇಡ. ಕೆಲವರು ಮನೆಗೆ ಹೋಗ್ತೀರಾ, ಮನೆಗೆ ಹೋಗಿದ್ರೆ ಅಲ್ಲಿ ನಿಮಗೆ ಕೂರ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಆದಷ್ಟು ಬೇಗ ಅಲ್ಲಿಂದ ಹೊರಗಡೆ ಬರಬೇಕು ಅನ್ಸದೆ. ಯಾತಕ್ಕೆ? ಉತ್ತರ ಗೊತ್ತಿಲ್ಲ, ಲಾಜಿಕ್ಕಿಗೆ ಗೊತ್ತಿಲ್ಲ. ಆದರೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಹೇಳ್ತದೆ ಅವರ ಮನೆಯಲ್ಲಿ ಕೂರೋದು ಬೇಡ ಅನ್ನಿಸ್ತದೆ. ಈ ರೀತಿಯಾದಂತಹ ಪವರ್ ಆಫ್ ಥಾಟ್ಸ್ನ ನೀವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನೀವು ಯೋಚನೆ ಮಾಡಬೇಕಾಗಿದ್ದೊಂದೇ, ಯು ನೀಡ್ ಟು ಬಿ ಅಬ್ಸಲ್ಯೂಟ್ಲಿ ಪಾಸಿಟಿವ್ ಫಾರ್ ನೆಕ್ಸ್ಟ್ ಮೆನಿ ಇಯರ್ಸ್ ಟು ಕಮ್. ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇವತ್ತು NIT ಓದ್ಬೋದು, IIT ಓದ್ಬೋದು. ನೀವು ಓದಿದ್ದು ಬಹಳಷ್ಟು ಕಂಪನಿಗಳಿಗೆ ಯಾವುದೇ ಪೈಸಕ್ಕೆ ಬೆಲೆ ಇಲ್ಲ. ಅವರು ಆಮೇಲೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತಾರೆ. 1 ವರ್ಷ 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಅವ್ರಿಗೆ ಬೇಕಾಗಿದ್ದು ಒಂದೇ, ನಾವು ಹೇಳಿದ್ದನ್ನು ಕಲಿಯುವಂತಹ ಒಬ್ಬ ವ್ಯಕ್ತಿ ಸಿಗಲಿ ಅಂತೇಳಿ ನಿಮ್ಮನ್ನು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಇದು ನಿಜವಾದ ಸತ್ಯ. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ಯಾವ ರೀತಿ ಇನ್ನು ಸೆವರಲ್ ಇಯರ್ಸ್ ಯಾವ ರೀತಿ ನಾನು ಈ ಒಂದು ಕಾಯಕದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ. ಇದು ನಿಜವಾಗ್ಲೂ ಸುಲಭವಾಗಿದ್ದ ವಿಚಾರ ಅಲ್ಲ. ಯಾಕೆಂದ್ರೆ ನಮಗೆ ಇವತ್ತು ದೊಡ್ಡದಾಗಿ ತೊಂದರೆ ಕಾಣಿಸ್ತಾ ಇರೋದು, ಯಾಕೆಂದ್ರೆ ನಾನು ಶಿಕ್ಷಕ, ನನ್ನ ತಂದೆ ಮಿಡ್ಲ್ ಸ್ಕೂಲ್ ಮಾಸ್ಟ್ರು. ಓದಬೇಕಾದ್ರೆ ಬೇಕಾಗಿದ್ದು ಅಬ್ಸಲ್ಯೂಟ್ ಕಾನ್ಸಂಟ್ರೇಷನ್.
ಕಾನ್ಸಂಟ್ರೇಷನ್ ಹಾಳು ಮಾಡುವಂತಹ ಗ್ಯಾಡ್ಜೆಟ್ಗಳನ್ನು ಇವತ್ತು ನಿಮ್ಮ ತಂದೆ ತಾಯಿ ಖಂಡಿತ ನಿಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಇನ್ಸ್ಟಂಟ್ ಗ್ರಾಟಿಫಿಕೇಶನ್ನಿಗೆ ಮೊಬೈಲ್ನಲ್ಲಿ ಮೆಸೇಜು, ವಾಟ್ಸಪ್ಪಲ್ಲಿ ಮೆಸೇಜು ಮಾಡಿ ಎಷ್ಟು ಜನ ಹಾಳಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋದರೆ ಅದ್ರದ್ದು ಉದ್ದ ಲೀಸ್ಟು ಇನ್ನು 2 ದಿನ 109 ಅಲ್ಲ 1009 ಎಲ್ಲ ಅಷ್ಟೋತ್ತರ ಶತನಾಮಗಳು ಎಲ್ಲ ಮಾಡಿದ್ರು ಅಷ್ಟು ಜನ ಹಾಳಾಗಿದ್ದರು ನಾವು ನೋಡ್ತಾ ಇದ್ದೀವಿ, ವಿದ್ಯಾರ್ಥಿಗಳಾಗಿ, ನಾಟ್ ಎಲ್ಡರ್ಸ್. ಒಂದೇ ಒಂದು ನೆನಪಿಟ್ಟುಕೊಳ್ಳಿ, ದಿಸ್ ಈಸ್ ಅ ಲಾಂಗ್ ಟರ್ಮ್ ವಾರ್. ಯಾರೂ ಯಾರಿಗೂ ಈ ಜಗತ್ತಿನಲ್ಲಿ ಕಾಯಲಿಕ್ಕಿಲ್ಲ, ಅವರವ್ರ ದಾರಿಲಿ ಹೋಗ್ತಾ ಇರ್ತಾರೆ. ನೀವು ನಿಮ್ಮ ದಾರಿಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ನಿಮಗೆ ಸಿಗುವುದು ಕೇವಲ ನೀವು ಯೋಚನೆ ಮಾಡುತ್ತಿರುವ ರೀತಿ. ಏನನ್ನ ಯೋಚನೆ ಮಾಡ್ತಾ ಇದ್ದೀರಿ, ಎಂತಹ ಯೋಚನೆಗಳನ್ನು ಸಲಹುತ್ತಿದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಒಬ್ಬರು ಟೀಚರು ನನಗೆ ಫೋನ್ ಮಾಡಿಬಿಟ್ಟು ಬಹಳ ಕಾಟ ಕೊಡ್ತಾ ಇದ್ರು, ಫೋಟೋ ಕೊಡಿ, ವಿಡಿಯೋ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಅವ್ರಿಗೆ ನಾನು ಕೇಳಿದೆ, 109 ಜನ ಬಂದಿರಬೇಕಾದ್ರೆ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಕೇಳಿದೆ. ಬಹುಶಃ 5 ಗಂಟೆಗೆ ಎದ್ದು ಅಲ್ಲಿ ಏನೋ ಒಂದು ಮಾತುಗಳನ್ನು, ಹಿತವಚನಗಳನ್ನು ಕೇಳ್ತಾರಂತೆ. ಹೌದಾ? ಸಮ್ ಡಿಸ್ಕೋರ್ಸಸ್ ಆರ್ ದೇರ್ ಅಬೌಟ್ ವ್ಯಾಲ್ಯೂಸ್, ಅಬೌಟ್ ಎವ್ರಿಥಿಂಗ್. ಡಾಕ್ಟರ್ ಅಲೆಕ್ಸ್ ಹೆಸರು ನೆನ್ಪಿಟ್ಕೊಳ್ಳಿ, ನೋಬಲ್ ಲಾರಿಯೇಟ್ ಅಂಡ್ ಎ ವ್ಯಾಸ್ಕ್ಯುಲಾರ್ ಸರ್ಜನ್. ಅವನು ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಆ ಪುಸ್ತಕ ಸಿಕ್ಕರೆ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ಓದೋದು ಬೇಡ. ಸಮಯವಾದಾಗ 10 ವರ್ಷ ಬಿಟ್ಟಾದ್ಮೇಲೆ ಓದಿ, ಪ್ರಾಬ್ಲಮ್ ಇಲ್ಲ. ಬಟ್ ಅವನು ಹೇಳೋ ಒಂದೇ ಒಂದು ಮಾತು ಹೇಳ್ತೀನಿ, ಇಂಟೆಲಿಜೆನ್ಸ್, ದಟ್ ಈಸ್ ವಾಟ್ ಯು ಪೀಪಲ್ ಆರ್ ಏಮಿಂಗ್ ಎಟ್, ದಟ್ ಈಸ್ ವಾಟ್ ವಿ ಆರ್ ಕ್ಲೈಮಿಂಗ್ ದಟ್ ಯು ಹ್ಯಾವ್. ಇಂಟೆಲಿಜೆನ್ಸ್ ಈಸ್ ಎ ಕ್ರೀಪರ್ which grows with the support of moral values. ಒಬ್ಬರು ಸಂಸ್ಥೆಯನ್ನು ಕಟ್ಟಿದ್ದಾರೆ, ಅದರ ಹಿಂದೆ ಒಂದು ಸಂಸಾರ, ಅವರ ಮನೆಯ ಸಂಸ್ಕಾರ ಎಲ್ಲ ಹಿಂದೆ ಇರ್ತದೆ. ಎಲ್ಲಿಯ ತನಕ ನಿಮ್ಮ ಮಾರಲ್ ವ್ಯಾಲ್ಯೂಸು ನಿಮ್ಮ ಇಂಟೆಲಿಜೆನ್ಸ್ಗೆ ಸಪೋರ್ಟ್ ಮಾಡುವುದಿಲ್ವೋ ಅಲ್ಲಿಯ ತನಕ ನಿಮ್ಮ ಇಂಟೆಲಿಜೆನ್ಸು ಯಾರಿಗೂ ಬೆನಿಫಿಟ್ ಆಗಲ್ಲ, ಅದರಿಂದ ಹಾನಿಯೇ ಜಾಸ್ತಿ. ಯಾಕೆ ನಾನು ಮಾರಲ್ ವ್ಯಾಲ್ಯೂನ ಅಕ್ಷರ ತೆಗೆದುಕೊಂಡೆ ಅಂತ ಹೇಳಿದ್ರೆ ಬಹಳ ಬೇಜಾರಾಗ್ತದೆ. ಒಂದು ತರಹದಲ್ಲಿ ನಿರಾಶೆ ತುಂಬಿ ಹೋಗ್ತದೆ. ನಾವು ಕೆಲವು ಮಕ್ಕಳನ್ನು, ಸುಮಾರು ಜನ ಮಕ್ಕಳನ್ನು ನೋಡಿದಾಗ, ಮನೆಯನ್ನು ಬಿಟ್ಟು ಹಾಸ್ಟೆಲ್ಗೆ ಹೋದಾಗ ಅವರ ಸುತ್ತ ಒಂದು ಅನ್ಲಿಮಿಟೆಡ್ ಫ್ರೀಡಮ್ ತುಂಬಿಕೊಂಡು ಫ್ರೆಂಡ್ಸಿನ ಸಂಘದಿಂದ, ಈ ಮೊಬೈಲ್ ಸಂಘದಿಂದ ಏನೇನೆಲ್ಲ ಮಾಡ್ಕೊಳ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಇಷ್ಟೇ ಮಾಡಿದ್ದು, ಇದಕ್ಕಿಂತ ಜಾಸ್ತಿ ಮಾಡಿಲ್ಲ ಅಂತ ಬೇರೆ ವಾದ ಮಾಡ್ತಾರೆ. ಆದರೆ ನಿಮ್ಮ ಜೀವನದಲ್ಲಿ ಮೇಲಕ್ಕೆ ನಿಜವಾಗಲೂ ಹೋಗಬೇಕು ಅಂತ ಇದ್ದರೆ ಆ ಮಾರಲ್ ವ್ಯಾಲ್ಯೂಸು, ಏನನ್ನ ನೀವು ಇಲ್ಲಿ ಗಳಿಸಿದ್ದೀರೋ, ಏನನ್ನ ನಿಮ್ಮ ತಂದೆ ತಾಯಿಯರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ, ಅದಕ್ಕೆ ಪ್ರತಿನಿತ್ಯ ನೀರನ್ನು ಹಾಕಬೇಕು. ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಎ ಪರ್ಸನ್ ವಿತೌಟ್ ಎ ಪರ್ಸನಾಲಿಟಿ ಈಸ್ ಎ ವೇಸ್ಟ್. ನೀವು ಡಾಕ್ಟರ್ ಆಗಬೇಕು, ನೀವು ಗುಡ್ ಇಂಜಿನಿಯರ್ಸ್ ಆಗಬೇಕು. ಬಹುಶಃ ಒಂದು ಸೆಂಟೆನ್ಸ್ ಹೇಳ್ತೀನಿ, ನಮ್ಮ ಎಷ್ಟು ಜನ ವಿದ್ಯಾರ್ಥಿಗಳು ಅದನ್ನು ರೆಕಗ್ನೈಸ್ ಮಾಡ್ತಾರೋ ಗೊತ್ತಿಲ್ಲ. ಐ ವಿಲ್ ಸೇ ದ ಕೊಟೇಶನ್, ಪ್ಲೀಸ್ ಲೆಟ್ ಮಿ ನೋ ಇಫ್ ಎನಿವನ್ ನೋಸ್ ಹೂ ಹ್ಯಾಸ್ ಟೋಲ್ಡ್ ದಿಸ್. ಐ ಯೂಸ್ ಎ ಲ್ಯಾಂಗ್ವೇಜ್ which I did not invent or refine. ಯಾರ ವರ್ಡ್ಸ್ ಇದು? ಗೊತ್ತಿದ್ರೆ ಕೈ ಎತ್ತಿ, ಆನ್ಸರ್ ಹೇಳಲಿಕ್ಕಿಲ್ಲ. ಸಾಯಲಿಕ್ಕೂ ಮುಂಚೆ ಯಾವ ಐಫೋನನ್ನು ಕ್ರಿಯೇಟ್ ಮಾಡಿದ್ನೋ ಸ್ಟೀವ್ ಜಾಬ್ಸ್, ಅವನು ತನಗೆ ತಾನೇ ಒಂದು ಇಮೇಲ್ ಕಳಿಸ್ಕೊತಾನೆ, ಇನ್ನೊಬ್ಬರ ಮೇಲೆ ಪರಾವಲಂಬಿ. ಬೆಳೆದ ಅಕ್ಕಿ ಕಾಳಿಗೆ ನಾನು ನೋಡಿಲ್ಲ, ಅವನ ಕಷ್ಟ ನನಗೆ ಗೊತ್ತಿಲ್ಲ. ನಾಳೆ ಈ ಇಷ್ಟು ಜನರಲ್ಲಿ ಯಾರು ಕೊನೆಗೆ ಬಂದು ನನ್ನ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಆಗ್ತಾನೋ ನನಗೆ ಗೊತ್ತಿಲ್ಲ. ಆದರೆ ವಿ ಆರ್ ಆಲ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಆ ಡಿಪೆಂಡೆನ್ಸಿ ಬಂದಾಗ ನಾವು ಮಾಡಬೇಕಾಗಿದ್ದಿಷ್ಟೇ, ವಿ ಮಸ್ಟ್ ಬಿ ರಿಮೈನಿಂಗ್ ಅಬ್ಸಲ್ಯೂಟ್ಲಿ ಹಂಬಲ್. ದುಡ್ಡಿರ್ಬೋದು, ಕಾಸಿರ್ಬೋದು, ಪದವಿ ಇರಬಹುದು, ಪೊಸಿಷನ್ ಇರಬಹುದು, ಎಲ್ಲವೂ ಒಂದು ದಿನ ಮಾಯವಾಗ್ತದೆ. ಬಹಳಷ್ಟು ಜನಕ್ಕೆ ಡಾಕ್ಟರ್ ಮಾಡಿದ್ರೆ ದುಡ್ಡು ಮಾಡ್ಬೋದು, ಇಂಜಿನಿಯರ್ ಆದರೆ ದುಡ್ಡು ಮಾಡ್ಬೋದು, MNC ಸೇರಿದ್ರೆ ದುಡ್ಡು ಮಾಡಬಹುದು.
ಖಂಡಿತವಾಗಿಯೂ ಇಲ್ಲ. ದೇರ್ ಈಸ್ ಎ ಡಿಫರೆಂಟ್ ಪರ್ಪಸ್ ಟು ಲೈಫ್. ಯು ನೀಡ್ ಟು ಇನ್ವೆಂಟ್ ದಟ್ ಪರ್ಪಸ್. ಪ್ರತಿಯೊಬ್ಬರಿಗೂ ಒಂದೊಂದು ಪರ್ಪಸ್ನ ದೇವರು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾನೆ. ಆದರೆ ಇವತ್ತು ನಾವು ಅವೆಲ್ಲವನ್ನ ಮರೆತು ರಾಜರ ಹಾಗೆ ತಿರುಗಾಡ್ತಾ ಇರ್ತೀವಿ. ಇಲ್ಲ. ಐ ವಾಂಟ್ ಆಲ್ ಯಂಗ್ಸ್ಟರ್ಸ್, ಯಂಗ್ ಬಡ್ಡಿಂಗ್ ಡಾಕ್ಟರ್ಸ್ in the process of becoming doctors. Please invent the reason for your existence. ಯಾವತ್ತು ನೀವು ಆ ಒಂದು ಪರ್ಪಸ್ನ ನೀವು ಮಾಡಿ ಅದನ್ನು ಹಿಡ್ಕೊಳ್ತೀರೋ ಅವತ್ತು ನೀವು ಮೆಡಿಕಲ್ ಫೀಲ್ಡಲ್ಲಿ ಗೆದ್ದಿರಿ, ಎಂಜಿನಿಯರಿಂಗ್ ಫೀಲ್ಡಲ್ಲಿ ನೀವು ಗೆದ್ದಿರಿ. ನೀವು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಕ್ಲಾಸಿಗೆ ಹೋದೆ, ಬಂದೆ, ಅಸೈನ್ಮೆಂಟ್ ಬರದೆ, ಅಲ್ಲ 70% ಬಂತು, ಇಲ್ಲಿ 90% ಬಂತು, ಯಾವುದಕ್ಕೂ ಬೆಲೆ ಇಲ್ಲ ಸ್ವಾಮಿ, ಯಾವುದಕ್ಕೂ ಬೆಲೆ ಇಲ್ಲ. ಕೊನೆಗೆ ನಿಂತುಕೊಳ್ಳುವುದು ಒಂದೇ. ಕೊನೆಯ ಉಸಿರನ್ನು ತಗೊಳ್ಬೇಕಾದ್ರೆ ನಾನು ಯಾವ ರೀತಿಯ ಜೀವನ ಮಾಡಿದೆ, ಏನಕ್ಕಾಗಿ ನಿಂತಿದ್ದೆ, ಏನನ್ನ ಕಲಿತೆ, ಎಷ್ಟು ಜನಕ್ಕೆ ಸಹಾಯ ಮಾಡಿದೆ. ಅದಕ್ಕೆ ಹೇಳ್ತಾರೆ, ಹೆಣವಾಗುವ ಮುನ್ನ ಹಣದ ಅವಶ್ಯಕತೆ ಯಾರಿಗೂ ಇರೋದಿಲ್ಲ. ಹಣತೆಗಳನ್ನು ಎಷ್ಟು ಹಚ್ಚಿದ್ದೇವೆ ಬೇರೆಯವರ ಮನೆಯಲ್ಲಿ. ಹಣತೆ ಬೇಕು, ಹಣ ಬೇಡ. ಹಾಗಂತೇಳಿ ಹಣ ಬೇಡ ಅಂತಿಲ್ಲ, ಇರಲಿ, ಅದೇ ಒಂದು ಧ್ಯೇಯವಾಗಬಾರ್ದು. ಇವತ್ತಿನ ವೈದ್ಯಕೀಯ ಒಂದು ರಂಗವನ್ನು ನೋಡಿದರೆ ಬಹುಶಃ ನಾನು ನಿಜವಾದ ಅಭಿಪ್ರಾಯ ಹೇಳಿದ್ರೆ ಇವನು ಬರೀ ಸ್ಟೇಜಿಗೆ ಹೇಳ್ತಾನೆ ಅಂತ ಅಂದ್ಕೊಳ್ಬಹುದು. ವೈದ್ಯಕೀಯ ರಂಗದಲ್ಲಿ ದುಡ್ಡನ್ನು ಮಾಡುವುದಕ್ಕೆ ಯಾವುದೇ ರೀತಿಯ ಮಾನ ಮರ್ಯಾದೆ ಏನೂ ಇಲ್ದಂಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಸುಮಾರು ಜನ. ಇದು ಸರಿಯಲ್ಲ. ರಿಮೆಂಬರ್, ವಿ ಆರ್ ಆಲ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಹೆಲ್ಪಿಂಗ್ ಸಮ್ ಅದರ್ ಪರ್ಸನ್ ಈಸ್ ಟ್ರೂ ನೇಚರ್ ಆಫ್ ಎ ಲಿವಿಂಗ್ ಕ್ರಿಯೇಚರ್. ಅನಿಮಲ್ ಪ್ಲಾನೆಟಲ್ಲಿ ನಾನೊಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ. ಒಂದು ಮಂಗಗಳ ಗುಂಪಿಗೆ ಒಂದು ರೋಬೋಟ್ ಮಂಗವನ್ನು ಬಿಡ್ತಾರೆ, ಸೊ ದಟ್ ದೇ ಕ್ಯಾನ್ ಸ್ಟಡಿ ದ ಬಿಹೇವಿಯರ್ ಆಫ್ ಮಂಕೀಸ್. ಸೊ ಈ ರೋಬೋಟ್ ಮಂಗ ಗುಂಪಿಗೆ ಹೋಗಿ ಸೇರ್ಕೊಳ್ತು. ಆದರೆ ಒಂದು ಮಂಗ ಬಂದು ತಾಗಿಸಿದಾಗ ಆ ಮಂಗ ಬಿದ್ದು ಬಿಡ್ತು, ಆ ರೋಬೋಟ್ ಬಿತ್ತು, ಮೇಳಕ್ಕೆ ಏಳಲಿಲ್ಲ. ಸ್ವಲ್ಪ ಹೊತ್ತು ಆ ಮಂಗಗಳೆಲ್ಲ ಹೀಗೆ ನೋಡಿದ್ವು, ಶಬ್ದ ಮಾಡಿದ್ವು, ಎಲ್ಲ ಮಾಡ್ತವೆ, ಇದು ಮತ್ತೆ ಏಳಲಿಲ್ಲ. ಅದಾದ ಒಂದು ಕ್ಷಣದಲ್ಲಿ ನನಗೆ ಮೈ ಜುಮ್ಮನಿಸಿದ್ದು ಒಂದೇ ಒಂದು. ಆ ಮಂಗಗಳ ಗುಂಪಿನಿಂದ ಒಂದು ಹಿರಿಯದಾದ ಮಂಗ ಬಂದು ಆ ರೋಬೋಟನ್ನು ಚೆಚ್ಚಿಕೊಂಡು ಕೂಗಿಕೊಂಡು ಮರದ ಮೇಲೆ ಹತ್ತತ್ತೆ. ಹೇಗಾದರೂ ಮಾಡಿ ಇದನ್ನು ಬದುಕಿಸ್ಬೇಕು ಅಂತ. ಮಂಗಗಳಲ್ಲಿ ಇರುವ ಆ ಮಾನವೀಯತೆ, ಬಿಕಾಸ್ ನಾವು ಮಾನವರು, ನಮ್ಮಲ್ಲಿ ಮರೆಯಾದರೆ ಬದುಕಿಗೆ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ. ನಿಮಗೆ ಒಂದು ಒಳ್ಳೆಯ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ನಿಮ್ಮ ಎಷ್ಟು ಟೈಮ್ ಆಯ್ತು ಅಂತ ನಾನು ನೋಡ್ಕೋಬೇಕು, ಯಾಕೆಂದರೆ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್. ಶಿಕ್ಷಕರಿರ್ಬೋದು. ಬರಬೇಕಾದಾಗ ನಾನು ಒಂದು ಕಡೆ ನೋಡಿದೆ, ಆ ಡೈನಿಂಗ್ ಹಾಲ್ ಹತ್ರ ಒಬ್ಬರು ವಯಸ್ಸಾದ ವ್ಯಕ್ತಿ ನಿಂತಿದ್ರು. ಯೂನಿಫಾರ್ಮಿಂದ ಗೊತ್ತಾಯಿತು ಅವರು ಅಡುಗೆ ಮಾಡುವವರು ಇಲ್ಲ ಪಾತ್ರೆಯನ್ನು ತೊಳೆಯುವವರು ಅಂತ ಹೇಳಿ. ನಿಮ್ಮ ಆ 1%, 0.1% ಹಿಂದೆ ಅಂಥ ವ್ಯಕ್ತಿಯ ಒಂದು ಕೊಡುಗೆ ಇದೆ. ಅಟ್ಲೀಸ್ಟ್ ಇವತ್ತು ನೆನಪು ಮಾಡ್ಕೊಳ್ಬೇಕು. ಬಿಕಾಸ್ ಗ್ರ್ಯಾಟಿಟ್ಯೂಡ್ ಅಂತ ಏನು ಹೇಳ್ತೀವಿ, ಕೃತಜ್ಞತೆ. ಆ ಕೃತಜ್ಞತೆ ಅನ್ನುವುದು ಕೇವಲ ಮನುಷ್ಯ ಒಬ್ಬನು ಇನ್ನೊಬ್ಬನಿಗೆ ಸರಿಯಾದ ರೀತಿಯಲ್ಲಿ ಕೊಡುವಂತಹ ಒಂದು ಕ್ರಿಯೆ. ಅದು ನಾವು ಮಾಡ್ಲಿಕ್ಕೆ ಸಾಧ್ಯ, ಬೇರೆಯವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೃತಜ್ಞತಾ ಮನೋಭಾವದಿಂದ ನೀವು ಹುಟ್ಟದಾಗಿನಿಂದ ಇಲ್ಲಿಯ ತನಕ ಬಂದವರನ್ನೆಲ್ಲ ಒಂದ್ಸತಿ ನೆನಪು ಮಾಡಿಕೊಳ್ಳಿ. ದಿಸ್ ಈಸ್ ವಾಟ್ ಈಸ್ ಇಂಟ್ರಾಸ್ಪೆಕ್ಷನ್ ಈಸ್ ಅಬೌಟ್. ಥ್ಯಾಂಕ್ ದೆಮ್ ಪ್ರೊಫ್ಯೂಸ್ಲಿ. ಡೋಂಟ್ ಫರ್ಗೆಟ್ ಎನಿ ಇಂಡಿವಿಜುವಲ್. ಇಷ್ಟೆಲ್ಲ ಹೇಳಿದ ಮೇಲೆ ಒಮ್ಮೆ ನನಗೂ ಆಸೆ ಆಗ್ತಾ ಇದೆ, ಇಲ್ಲಿ ನೆರೆದಿರುವಂತಹ ಇಲ್ಲಿ ಇರುವಂತಹ ಟೀಚರ್ಸ್ಗಳನ್ನು ಒಮ್ಮೆ ಅವರಿಗೆ ಹುಡುಗರಿಗೆ ಹೆಂಗೆ ಮಾಡ್ತಿದ್ರು ಹಂಗೆ ಮಾಡಬೇಕು ಅಂತ ಆಸೆ ಆಗ್ತಿದೆ. ದಯವಿಟ್ಟು ನಿಂತುಕೊಳ್ಬಹುದಾ? ಇಲ್ಲಿಯ ಶಿಕ್ಷಕರು ಎಲ್ಲಿದ್ದಾರೆ? ದಯವಿಟ್ಟು ಮುಂದೆ ಬನ್ನಿ, ನಾನು ಒಮ್ಮೆ ನೋಡ್ಬೇಕು ನಿಮ್ಮನ್ನು. ಎಲ್ಲಿದ್ದಾರೆ ಸರ್?
ಎಷ್ಟೋ ಜನ ಇವತ್ತು ಫಂಕ್ಷನ್ನಿಗೆ ಅಲ್ಲಿ ತಟ್ಟೆ ಸರಿ ಉಂಟು ಲೋಟ ಸರಿ ಅಂತ ನೋಡ್ತಾ ಇದ್ದಾರೆ. ಅವರ ಸಿಲೆಬಸ್ ಅಲ್ಲಿ ಅದಿಲ್ಲ, ಆದರೂ ಮಾಡ್ತಾ ಇದ್ದಾರೆ. ಒನ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಎಲ್ಲ ನಿಂತುಕೊಂಡು, ಈ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನಿಂತುಕೊಳ್ಳಿ, ದಯವಿಟ್ಟು ನಿಂತುಕೊಳ್ಳಿ ಒಮ್ಮೆ. ಥ್ಯಾಂಕ್ ಯು. ಸುಮಾರು ಜನ ತಂದೆ ತಾಯಿರು ಬಂದಾಗ ನಾನು ನೋಡ್ತಾ ಇದ್ದಿದ್ದು ಅವ್ರ ಕಣ್ಣು. ಎಷ್ಟು ಜನರ ಕಣ್ಣುಗಳಲ್ಲಿ ಒಂದು ನೀರಿತ್ತು ಅಂತ ಹೇಳಿದ್ರೆ ಲೆಕ್ಕ ಹಾಕ್ಲಿಕ್ಕಾಗಲಿಲ್ಲ. ದಿಸ್ ಈಸ್ ರಿಯಲ್ ಲೈಫ್. ಕೇರಿಂಗ್ ಫಾರ್ ಸಮ್ ಒನ್, ಬೀಯಿಂಗ್ ಹ್ಯಾಪಿ ವಿತ್ ಸಂಬಡಿ ಎಲ್ಸ್ ಅಚೀವ್ಮೆಂಟ್. ಮಕ್ಕಳಿಗೆ ಮಾತ್ರ ಅಲ್ಲ, ಬೇರೆಯವ್ರನ್ನ ನೋಡಬೇಕು. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಮುಂದಿನ ದಾರಿ ಬಹಳ ಕಠಿಣ, ಯಾಕೆಂದರೆ ಇವತ್ತು ಸಮಾಜ ಬಹಳ ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ. ನಾವುಗಳೆಲ್ಲ ಹಳಬರಾಗ್ತಾ ಇದ್ದೀವಿ. ಆದರೂ ಈ ಒಂದು ಹಣತೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ನಮ್ಮ ಎಲ್ಲ ಮಕ್ಕಳ ಮೇಲಿದೆ. ಅವರೆಲ್ಲರೂ ಅದರೊಳಗೆ ಉತ್ತೀರ್ಣರಾಗಿ ಬರಲಿ, ಚೆನ್ನಾಗಿ ಮಾಡಲಿ ಅಂತ ಹೇಳಿ ಹಿರಿಯರಾದ ನಾವೆಲ್ಲ ಆಶೀರ್ವಾದ ಮಾಡೋಣ. ಯಾಕೆಂತ ಹೇಳಿದ್ರೆ ಆ ಒಂದು ಯೋಚನೆಗೆ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ರೀಚ್ ದೆಮ್. ಐ ವಾಂಟ್ ಆಲ್ ಎಲ್ಡರ್ಸ್ ಟು ಬ್ಲೆಸ್ ದೀಸ್ ಯಂಗ್ ಕಿಡ್ಸ್ ಟು ಬಿ ರೈಟ್ ಇನ್ ದೇರ್ ಲೈಫ್. ಲೆಟ್ ದೆಮ್ ಡೂ ದ ರೈಟ್ ಥಿಂಗ್ಸ್ ಇನ್ ದೇರ್ ಲೈಫ್. ಲೆಟ್ ದೆಮ್ ಅಚೀವ್ ಗ್ರೇಟ್ ಹೈಟ್ಸ್ ಆ್ಯಂಡ್ ಲೆಟ್ ಅಸ್ ಬಿ ಹ್ಯಾಪಿಲಿ ಪಾರ್ಟ್ ಆಫ್ ದೇರ್ ಸೆಲೆಬ್ರೇಷನ್ ಲೇಟರ್. ಥ್ಯಾಂಕ್ ಯು ವೆರಿ ಮಚ್. ಕೆಲವರ ಮುಖ ಕಾಣಿಸ್ತಾ ಇದೆ. ಇದೇ ರೀತಿ ಮುಂದಕ್ಕೆ ಹೋಗಲಿ. ನಾಳೆ ಬೆಳಿಗ್ಗೆ ಸೂರ್ಯ ಮತ್ತೆ ಬರ್ತಾನೆ, ಹೊಸ ದಿನ. ಇನ್ನೊಂದೇ ಒಂದು ಮಾತು, ಅಮಾವಾಸ್ಯೆ ದಿನ ಇದು ಮಾಡಿದ್ದೀರಾ, ಹಾಗಂತೇಳಿ ಅಮಾವಾಸ್ಯೆನ ಲೆಕ್ಕ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ತಿಂಗಳಿಗೊಮ್ಮೆ ಅರ್ಧ ಗಂಟೆ ನೀವು ನಿಮ್ಮ ಪುಸ್ತಕವನ್ನು ಮಡಚಿಟ್ಟು ಕಳೆದ ಒಂದು ತಿಂಗಳಲ್ಲಿ ನಾನು ಏನು ಮಾಡಿದೆ, ಯಾವ ರೀತಿ ನಾನು ಇನ್ನೂ ಮೇಲಕ್ಕೆ ಬರ್ಬೋದಿತ್ತು, ಯಾವ ರೀತಿ ಚೆನ್ನಾಗಿ ಮಾಡಬಹುದಿತ್ತು ಅನ್ನುವ ಪ್ರಶ್ನೆಗಳನ್ನು ನೀವೇ ಹಾಕಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಡಿಗ್ರಿ ಕೋರ್ಸ್ನಲ್ಲಿ ಬೆನ್ನನ್ನು ತಟ್ಟುವವರಿಲ್ಲ, ನಕ್ಬಿಟ್ಟು ಓದು ಅಂತ ಹೇಳೋರು ಇರೋದಿಲ್ಲ. ನಿಮಗೆ ನೀವೇ ಮುಂದಕ್ಕೆ ಹೋಗಬೇಕು. ಇದಕ್ಕೆ ಬಹಳ ತುಂಬ ಡಿಫರೆನ್ಸ್ ಇದೆ. ಇಲ್ಲಿಯ ತನಕ ಏನಾಗ್ತಾ ಇತ್ತು, ಒಂದು ಟೆಸ್ಟ್ ಕೊಡೋರು 100ಕ್ಕೆ 100 ಬಂತು ಅಂತ ಹೇಳಿ ಬೆನ್ನು ತಡ್ತಾ ಇದ್ರು, ನಾನು ನಗ್ತಾ ಇದ್ದೆ. MBBSಗೆ ಸೇರಿದವರಿಗೆ 50% ಬಂದರೆ ಬಹಳ ದೊಡ್ಡದು ಫಸ್ಟ್ ಟೆಸ್ಟ್ನಲ್ಲಿ. ಹಾಗಂತೇಳಿ ನೀವು ಯೂಸ್ಲೆಸ್ ಇಲ್ಲ. ಇಟ್ ಈಸ್ ಓನ್ಲಿ ಟೆಲಿಂಗ್ ಯು ದಟ್ ಯು ನೀಡ್ ಟು ಚೇಂಜ್ ಯುವರ್ ವೇ ಆಫ್ ಥಿಂಕಿಂಗ್, ವೇ ಆಫ್ ರೀಡಿಂಗ್, ವೇ ಆಫ್ ಅನಾಲಿಸಿಸ್, ವೇ ಆಫ್ ರೈಟಿಂಗ್. ಯು ಮಸ್ಟ್ ಪುಟ್ ಮೋರ್ ಎಫರ್ಟ್. ಸೊ ಬಿ ರೆಡಿ ಫಾರ್ ಎ ಹ್ಯೂಜ್ ಚೇಂಜ್ and hope, wish and pray that you will do it. Thank you. Not necessary that you've picked engineering, you've got to really continue with it. It all depends on how passionate you are, what is it you want to do in your life, and ask yourself, is this what I want? If that's not the degree you want, don't do it. Sometimes parents put a lot of pressure. I'm sorry for saying this, but I'm a parent of 2 children as well, and parents put enormous pressure on kids. But ideally, it should be about what you want because it's your career. And management is an amazing career option for many of you. If you do think that you've taken a JEE and you haven't got the branch you wanted, but you wanted to try, I think you'll do really well also in management. I mean, you can do an outstanding program in finance or strategy or whatever else and make careers. So my job is quite simple. I wanted to present to you some options with some statistics. I wanted to give you an opportunity to think about careers, and do think about careers. Don't think about jobs. Jobs and careers are 2 very, very distinctly different things. I'm wishing you a very great career, and those of you who won the awards tonight, a very hearty congratulations. Excellent job. Thank you very much and have a good night. Good evening to the principals, faculty, staff, students, families, friends and all other guests here. We have had 2 great speakers here tonight, and it has been a long program, so I don't want to be the person stopping you from your dinner, I guess. As a native Tulu speaker born in Udupi and brought up outside Karnataka, I'm fluent in many languages, but unfortunately not in Kannada. So please allow me to speak in English for the next 10 minutes. Today, 22nd December, is the birthday of the great mathematical genius Jnanasudha Ramanujan. And as you know, it's also the National Mathematics Day. It's therefore a great choice of a date for both the Founders' Day celebration
at Ganit Nagar campus and also the felicitation of our young achievers. It is also my privilege to be the guest of honor here, and I would like to specially thank Dr. Sudhakar Shetty, the President of the APG Education Trust, for giving me this opportunity to talk to all of you. Dr. Sudhakar Shetty, who is my uncle, or Chikappa, or Tiddi as I call him, has been one of my closest family members as I grew up. So I have two wonderful sisters, but I have no brother. So he was always like my elder brother, a motivational mentor, a close friend with an amazing sense of wit and humor. Whenever I used to meet him during my school vacations, we used to spend late nights discussing practically everything under the sun. Mathematics, politics, social issues, and even a truckload of jokes, laughing all through the night. This did annoy a lot of my family members who thought it wasn't of much use, but I think for us those were the best times and best memories. He has come down to attend a lot of my key moments in life, including the graduation from Ahmedabad, where he came down all the way, taking time out. So when he suggested to me a few weeks ago that I should do a quick talk on this day, it didn't take me a lot of hesitation, and I quickly agreed, because for me it was like giving back what he used to give me in my younger days, much younger than all the students over here, I guess. So in the next 5 to 10 minutes, I would not intend to share any formulas for success or tips for cracking JEE and CAT and all of those stuff. I'll just share a couple of things, three nuggets, if I were to call them, that have worked for me in my life and have been the foundation for practically everything that I've done. And I hope this would be useful. These nuggets of wisdom would be useful for all of you, and you keep it in your pockets while you navigate in your career going forward. Firstly, positivity. For me, positivity is very important, and I suggest that you should stay positive every day and as much as possible. And it's not just looking at a glass as being half full instead of half empty, but it's basically making lemonades out of the lemons that life throws at you. And it's easier said than done, but I think all of us are so bombarded in the modern age with social media, with all kinds of stuff, it gets difficult to avoid negativity. But I think coming out of the pandemic of COVID-19, and when all of us are sitting together here happily appreciating life, it's very important to be positive. And the important thing about positivity is that it's infectious. If you are positive, you go to meet a person, you spread your positivity to everybody, and the entire team in the office or the family continues to stay positive, and it helps your mental and physical health as well. So I think it's very important to be that. And let me give you a small, let me share a personal experience on positivity. So my father, he could not complete his schooling because of his economic hardships. He did a blue-collar job, and as the sole breadwinner, he could barely make his ends meet. And when I grew up, I think there was nobody to guide me in terms of career. We grew up in a small 10 by 10 square feet room in a suburban Pune chawl, and there was nobody to tell me anything. In fact, you won't believe I didn't know anything called IIT till the 11th grade. And that was completely out of luck that one of my teachers told me that why don't you prepare for JEE, and I didn't know what it was. And that's when I began. I basically took postal correspondence from some courses and not tutorship, and thankfully I did well after that. But the long story short, I can give you a lot of reasons why I could have given up, why I could have said, no, this is not for me, I can't do this. I could have given enough reasons and get dejected. But I think to be positive is very important, and to be determined. That will help you a lot in achieving your goals in life. That's the first. Second is hunger. And I think some of these points were covered by some of the esteemed speakers and guests here. As jobs get redundant, I think it's very important to have that hunger for learning. Let me quote Steve Jobs. He once said, "Stay hungry, stay foolish." Now, at a physical level, if you don't feel hungry, you know something is wrong. And you try to fix it, either by doing exercise, going to the gym, cutting junk food, if necessary, going to the doctor. Likewise, at an intellectual level, I think it's very important to have that hunger in you, that drive to learn, to improve. And if you don't, you should be as worried as the pilot whose plane starts cruising at 5,000 feet altitude, because you're not going to take off a lot in your career.
We live in an age which is now called VUCA. I don't know if any of you have heard VUCA. Stands for VUCA. Volatile, uncertain, complex and ambiguous. The age of computers, internet, advanced technology has transformed all our stable lives. I don't think we are going to see 20, 30-year-old stable jobs with comfortable pensions at the end of it. A lot of you guys who are embarking on your career today, I think that's not an option, unfortunately. So what is very important is you keep reading and keep reskilling. And I think one of the speakers here just did mention that too. To quote an example, when I did my internship at Godrej, this was one of my IIT Bombay internships, there was a department called typewriter department in Godrej. And I used to wonder how long this department is going to last, because when the computers were already coming, a lot of these typists and a lot of these admin jobs were becoming redundant. You might have heard Kodak moment, and Kodak moment is not taking the photo. It was a moment where Kodak found itself bankrupt because they didn't see the digital cameras coming. And I can go on telling a lot of examples here, but what is important, again, the message that I want to drive home is please continue to keep reading. It doesn't matter whether you're 30, 40, 50, 60 years old. You need to keep reading, learning, stay interacting with motivated people. And that hunger has pushed a lot of people to success, not ending with your degree that you might do in 3 or 4 years. The third nugget, and the last but not the least, is character. I know it's a very broad term, but I hope you get my drift here. Never cut corners in life. There are no shortcuts in life. You may win a battle in the short run, 1 or 2 battles, but you lose the war in the long run. And all those shortcuts are not worth the loss of sleep or the prick of your conscience, I can tell you. So please work hard, work smart, and be honest. And that doesn't mean you have to be naive or let somebody run you over. You have to choose your battles. You can't fight every battle, and you have to be smart there. And that is actually that's something that I think you learn over time, because if you fight every battle, you'll only waste your energy and be not that constructive. The other thing is, and that's the hallmark of a true champion, you should be graceful in your humble in your victories and graceful in your defeats. You'll never win every time, and you'll never hopefully lose every time as well. And your reputation will always precede you. So build that kind of trust in life with your family, with your friends, society. This trust will be like an oil in a well-lubricated machinery, and this character that I mentioned earlier will help you have a successful and illustrious career. Before I wrap up my short talk, for those geography buffs here, today 22nd December is the winter solstice in Northern Hemisphere. So for people like us in the Northern Hemisphere, tonight is the longest night of the year, and it marks the beginning of Uttarayan. From here onwards, days will get longer, nights will start getting shorter, and we'll enter into spring and summer with a lot of fruits and flowers. Likewise, I'm hopeful that for all of you students here, the day marks the beginning of brighter days in your career and a life filled with great success and good health. Thank you. ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ರೂಪುಗೊಳಿಸುವುದು ಮಾತ್ರವಲ್ಲದೆ ರಾಷ್ಟ್ರ ಪ್ರೇಮವನ್ನು ಜಾಗೃತಗೊಳಿಸುವಲ್ಲಿ ಕೂಡ ಸದಾ ಮುಂದು. ಪ್ರತಿ ವರ್ಷದ ಸಂಪ್ರದಾಯ ಪರಂಪರೆಯಂತೆ ಈ ಬಾರಿಯೂ ಕೂಡ ಎಂಬಿಬಿಎಸ್ ವ್ಯಾಸಂಗಕ್ಕಾಗಿ ಅರ್ಹತೆಯನ್ನು ಗಿಟ್ಟಿಸಿಕೊಂಡಂತಹ ವಿದ್ಯಾರ್ಥಿಗಳ ಸವಿನೆನಪಿನೊಂದಿಗೆ ಪ್ರತಿ ಎಂಬಿಬಿಎಸ್ ಸೀಟಿಗೆ ತಲಾ 2,000 ರೂಪಾಯಿಯಂತೆ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನಿಂದ ಈ ಬಾರಿ ಒಟ್ಟು 2,14,000 ರೂಪಾಯಿ ಹಸ್ತಾಂತರಗೊಳ್ಳಲಿದೆ. ಈ ಚೆಕ್ ಅನ್ನು ಸಾಂಕೇತಿಕವಾಗಿ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರು ಎನ್ಸಿಸಿ ಅಧಿಕಾರಿಗಳಾಗಿರುವಂತಹ ಲೆಫ್ಟಿನೆಂಟ್ ಸುಮಿತ್ ಇ, ಲೆಫ್ಟಿನೆಂಟ್ ಮಂಜುನಾಥ್ ಮುದೂರು, ಎಸ್ಯುಒ ಸಾನ್ವಿ, ಜಿಯುಒ ಆಯುಷ್ ಹಾಗೂ ಕ್ಯಾಡೆಟ್ ಸಜ್ನಿ ಕುಲಾಲ್ ಇವರಿಗೆ ಹಸ್ತಾಂತರಿಸುತ್ತಿದ್ದಾರೆ. ಶಿಸ್ತಿನ ಸಿಪಾಯಿಗಳಾದ ಎನ್ಸಿಸಿ ಕ್ಯಾಡೆಟ್ಗಳು ಜ್ಞಾನಸುಧದ ಅಂಗಳದಲ್ಲಿ ರೂಪು ತಳೆಯುತ್ತಿರುವುದು ನಮಗೆ ಗೌರವವೂ ಹೌದು, ಹೆಮ್ಮೆಯೂ ಹೌದು. ದೇಶವನ್ನು ಕಟ್ಟುವ ಕಾಯಕದಲ್ಲಿ ಈ ಯುವ ಮನಸ್ಸುಗಳು ತಮ್ಮನ್ನು ತಾವು ಸದಾ ಜೋಡಿಸಿಕೊಳ್ಳಲಿ,
ದೇಶ ರಕ್ಷಣೆಗೆ ಸದಾ ಸಿದ್ಧವಾಗಿರಲಿ ಎನ್ನುವ ಆಶಯ ಈ ವೇದಿಕೆಯದ್ದು. ಅಪ್ಪ ಅಮ್ಮನೆನ್ನುವಂತಹ ಕನಸನ್ನು ಹೊತ್ತುಕೊಂಡು ಜ್ಞಾನಸುಧ ಎನ್ನುವಂತಹ ವಿದ್ಯಾ ಸುಧೆಯ ಆಲಯವನ್ನು ನಿರ್ಮಿಸಿ 11 ವರ್ಷ ಕಾದಿದ್ದೇನೆ ನಾನು ನಮ್ಮ ಫೌಂಡರ್ಸ್ ಡೇಯ ವೇದಿಕೆಯಲ್ಲಿ ಅತಿಥಿಯಾಗಲಿಕ್ಕೆ. ನಾನು ನಮ್ಮ ಸಂಸ್ಥೆಯ ಫೌಂಡರ್ಸ್ ಡೇಯ ವೇದಿಕೆಗೆ ಬರಲಿಕ್ಕೆ 11 ವರ್ಷ ಕಾದಿದ್ದೇನೆ ನಾನು. ಒಂದು ರಿಸರ್ಚ್ ಮಾಡುವಾಗ ನಾನ್ ವೆಜ್ ಯೂಸ್ ಮಾಡುವ ನಾವು ಕಂಪ್ಲೀಟ್ ನಾನ್ ವೆಜ್ ಬಿಟ್ಟು 5 ವರ್ಷ ರಿಸರ್ಚ್, ನಂತರ ದೇವಸ್ಥಾನ ಮಾಡುವಾಗ ಈ ರೀತಿಯ ಒಂದು ತ್ಯಾಗ ಮಾಡಿಕೊಂಡು ಇಂಥ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನನ್ನ ಬಾಯಿಯಿಂದ ಶಬ್ದಗಳು ಬರುವುದಿಲ್ಲ. ಎಲ್ಲ ಹೆತ್ತವರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನೆನಪು ಮಾಡ್ತೇನೆ. ಒಂದು ಟಾಕ್ ಕೊಟ್ಟಿದ್ದೆ ನಾನು ಇತ್ತೀಚೆಗೆ, ಅದು ಭಾಳ ವೈರಲ್ ಆಗಿತ್ತು, ಎಲ್ಲ ಪೇರೆಂಟ್ಸ್ ನೋಡಿದ್ದಾರೆ ಅಂತ ತಿಳ್ಕೊಳ್ತೇನೆ ನಾನು. ವಿಷಯ ಬದುಕಿಗೆ ಉಸಿರನ್ನು ಇತ್ತವರು, ವ್ಯಾಖ್ಯಾನಕ್ಕೆ ಸಿಲುಕದ ಹೆತ್ತವರು ಅನ್ನುವಂಥ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿದಂಥ ಒಂದು ಭಾಷಣ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಆಗ ನನಗೆ ಎಷ್ಟೋ ಮಂದಿ ಕೇಳಿದ್ದಿದೆ ನನ್ನ ಹತ್ರ, ಸರ್ ನೀವು ಯಾಕೆ ಮಾತಾಡೋದಿಲ್ಲ ಅಂತ, ಒಳ್ಳೆಯ ವಿಷಯಗಳಿವೆ ಮಾತಾಡ್ಬೋದಲ್ವ ಹೊರಗೆ ಅಂತ. ನನಗೆ ತತ್ವಪದ ಕವಿಗಳು ತುಂಬ ಹೇಳಿದ್ದಾರೆ, ಮೂಕನಾಗಬೇಕು ಜಗದೊಳು ಜೋಕೆ ಆಗಿರಬೇಕು, ಕಾಕ ಬುದ್ಧಿ ಕಡೆ ದಾಯಿಸಲಾರದ ಲೋಕದ ಗೊಡವಿ ನಿನಗ್ಯಾಕೆ ಬೇಕು ಅಂತ. ನಾವು ಮಾತಾಡಿದರೆ ಅದರಲ್ಲೆಲ್ಲ ತಪ್ಪು ಹುಡುಕುವ ಒಂದು ಸಮಾಜ ಇರ್ತದೆ. ನಾನಂತೂ ಬದುಕಿನಲ್ಲಿ ಭಾಳ ಒಟ್ಟಿಗೆ ಇದ್ದವ. ಯಾಕಂತೇಳಿದ್ರೆ ನನ್ನ ಕಣ್ಣೆದುರಿಗೆ ಕಾಣ್ತಾ ಇದ್ದದ್ದು ಲಂಗೋಟಿ ಇಟ್ಟುಕೊಂಡು ಸಾಗುವಳಿ ಮಾಡುವಂಥ ನನ್ನ ತಂದೆ, ಬೆಳಿಗ್ಗೆ ಹೋಗಿ ರಾತ್ರಿ ಮನೆಗೆ ಬರುವಂಥ ನಟ್ಟಿ ನೆಡುವಂಥ ನನ್ನ ತಾಯಿ. ಬಹುಶಃ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ನನ್ನ ಒಟ್ಟಿಗೆ ಒಂದಷ್ಟು ಜನ ನಿಂತಿದ್ದಾರೆ. ಈ 107 ಮಂದಿ ಈ ವೇದಿಕೆ ಬರುವಾಗ, ಆ ಇಂಜಿನಿಯರ್ನ ಪೇರೆಂಟ್ಸ್ ವೇದಿಕೆಗೆ ಬರುವಾಗ ಅವರ ಕಣ್ಣಲ್ಲಿರುವ ಆನಂದ ಬಹುಶಃ ಅದಕ್ಕಿಂತ ದೊಡ್ಡ ಸುಖ ನಮಗೆ 242 ಜನ ಈ ಸಂಸ್ಥೆಯಲ್ಲಿ ದುಡಿಯೋರಿಗೆ ಬೇಡ ಅಂತ ಹೇಳುತ್ತಾ ನನ್ನ ಮಾತನ್ನು ಇವತ್ತು ಭಾಳ ಶಬ್ದಕ್ಕೋಸ್ಕರ ನಾನು ತಡ್ಕಾಡಬೇಕಾಗತ್ತೆ. ಯಾಕಂತೇಳಿದ್ರೆ ಏನು ಹೇಳ್ಬೋದು, ಎಲ್ಲಿಂದ ಹೇಳ್ಬೋದು. ದೂರದ ಊರಿನಿಂದ ಬಂದಿದ್ದಾರೆ, ಶಿವಮೊಗ್ಗದಿಂದ ಒಂದಷ್ಟು ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ನಾನು ಫಸ್ಟ್ ಟೈಮ್ ಅವರನ್ನು ನೋಡೋದು ಇವತ್ತು ನನ್ನ ಜೀವನದಲ್ಲಿ. ಯಾರ್ದೋ ಮೂಲಕ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಹತ್ತಿರದ ಮಣಿಪಾಲದಿಂದ ಬಂದಿದ್ದಾರೆ, ದೂರದ ಸಿಂಗಾಪುರದಿಂದ ಬಂದಿದ್ದಾರೆ. ನನ್ನ ಅಣ್ಣಂದಿರೆಲ್ಲ ಎದುರಿಗೆ ಇದ್ದಾರೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ಬಿಟ್ಟರೆ ಬೇರೆ ಯಾವುದನ್ನು ಇವತ್ತು ಹಂಚಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ಇಲ್ಲಿ ಫಸ್ಟ್ PUC ಸೆಕೆಂಡ್ PUC ಮಕ್ಕಳಿದ್ದಾರೆ. 121 ಮಂದಿ ಇವತ್ತು ಅವಾರ್ಡ್ ಸಿಕ್ಕಿದವರಿದ್ದೀರಿ. ನೀವೆಲ್ಲ ಇಲ್ಲಿಂದ ಇವತ್ತು ಹೊರಗಡೆ ಹೋಗ್ತೀರಿ. ಇಲ್ಲಿ ಇರುವಂಥ ಒಂದು 800 ಮಕ್ಕಳು ಹಾಸ್ಟೆಲ್ನವರು, ಮತ್ತೊಂದು 300ರಷ್ಟು ಮಕ್ಕಳು ಲೋಕಲ್, 1000ಕ್ಕೆ ಮಿಕ್ಕಿದ ವಿದ್ಯಾರ್ಥಿಗಳಿದ್ದೀರಿ, ಅವರ ಹೆತ್ತವರಿದ್ದೀರಿ. ಎಲ್ರಿಗೆ ಇಂಥ ಅವಾರ್ಡ್ ಸಿಗುವುದಿಲ್ಲ. ಎಲ್ಲರೂ ಈ ಭಾವನೆ ಇಟ್ಕೊಳ್ಳಿ. ಇವತ್ತೆಲ್ಲ ನೀವು ತಾಳ್ಮೆ ಇಲ್ಲದೆ ಕಿರಿಕಿರಿ ಆಗ್ತಾ ಇದೆ ನಿಮಗೆ. ಈ ಭಾಷಣ ಯಾವಾಗ ಮುಗೀತದೆ, ಯಾವಾಗ ಹೋಗುವುದು. ಕರೆದಿದ್ದಾರೆ, ಕೂತ್ಕೊಳ್ಳೋದಿದ್ರೂ ಆಗೋದಿಲ್ಲ. ಒಂದು ನೆನ್ಪಿಡಿ, ನಿಮ್ಮನ್ನೆಲ್ಲ ಈ ಮಣ್ಣಿಗೆ ಕರೆದದ್ದು ಯಾಕಂತೇಳಿದರೆ ನೀವೆಲ್ಲ ಇವತ್ತು ಆಶೀರ್ವಾದ ಮಾಡಬೇಕು. ಈ 107 ಮಕ್ಕಳು ವೈದ್ಯರಾಗ್ತಾರಲ್ವ, ಅವರು ಬದುಕಿಗೆ ಭಾಳ ದೊಡ್ಡ ಆಸ್ತಿ ಆಗಬೇಕು, ಅವರೊಂದು ಒಳ್ಳೆ ಡಾಕ್ಟರ್ ಆಗಬೇಕು ಅನ್ನುವಂಥ ಆಶೀರ್ವಾದ ಮಾಡಲಿಕ್ಕೆ ನಿಮ್ಮನ್ನು ಕರೆದದ್ದು. ನೀವು ಬೇರೆ ಏನೇ ಮಾಡಬೇಕಾಗಿಲ್ಲ. 1.5 ಗಂಟೆ ಕೂತು ಈ ಮಕ್ಕಳು ನಮ್ಮ ದೇಶದ ಭಾಳ ದೊಡ್ಡ ಆಸ್ತಿ ಆಗಲಿ, ಈ ಇಂಜಿನಿಯರ್ಸ್ಗಳು ನಮ್ಮ ದೇಶದ ಭಾಳ ದೊಡ್ಡ ಆಸ್ತಿ ಆಗಲಿ, ಈ ಡಾಕ್ಟರ್ಗಳು ಒಂದಷ್ಟು ಜನರ ಜೀವ ಉಳಿಸಲಿ ಅಂತ ಈ ಸಂಜೆ ಹೊತ್ತಿನಲ್ಲಿ ನೀವೊಂದು ಆಶೀರ್ವಾದ ಮಾಡಿದರೆ, ಹಾಗೆ ಡಾಕ್ಟರ್ ಆಶೀರ್ವಾದ ಮಾಡಿದ್ರ, ಅವರ ಎಲ್ಲರ ಕುತ್ತಿಗೆಗೆ ಆ ತಥೋಸ್ಕೋಪ್ ಹಾಕುವ ಕ್ಷಣಕ್ಕೆ ನನ್ನ ತಂದೆ ನೆನಪಾದ್ರು ನನಗೆ PhD ಸಿಕ್ಕಿದಾಗ NITಕೆಯಿಂದ ಉದಯವಾಣಿಯಲ್ಲಿ ಫೋಟೋ ನೋಡಿಕೊಂಡು ನನ್ನ ತಂದೆ ತಾಯಿಗೆ ಹೇಳ್ತಾರಂತೆ, ಇವತ್ತೇ ಸಾವು ಬಂದರೂ ತೊಂದರೆ ಇಲ್ಲ, ನನ್ನ ಮಗ ನನಗೆ ಬೇಕಾದ್ದನ್ನು ಕೊಟ್ಟಿದ್ದಾನೆ ಅಂತ. ನನಗೂ ಆ ಭಾವನೆ ಇದೆ. ಏನಂತೇಳಿದ್ರೆ ಇಷ್ಟು ವಿದ್ಯಾರ್ಥಿಗಳು ಒಂದು MBBS ಶಿಕ್ಷಣಕ್ಕೆ ಹೋಗ್ತಾ ಇದ್ದಾರೆ, ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಹೋಗ್ತಾ ಇದ್ದಾರೆ. ನನಗೂ ಕೂಡ ಈ ಕ್ಷಣಕ್ಕೆ ಸಾವು ಬಂದರೂ ತೊಂದರೆ ಇಲ್ಲ, ಅಷ್ಟು ಸಂತೋಷವಾಗಿದೆ, ಮಕ್ಕಳು ನನಗೆ ಬೇಕಾದ್ದನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ಮಕ್ಕಳಿಗೆ ಮಾರ್ಕ್ಸ್ ಬರುವುದಿಲ್ಲ. ಒಂದು ಘಟನೆ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಬಹುಶಃ ಈಗಲೇ ಮುಗಿಸ್ಬೇಕಂದ್ರೆ ಈಗಲೇ ಮುಗಿಸ್ತೇನೆ. ನನಗೆ ಚಪ್ಪಾಳೆ ಅರ್ಥ ಆಗೋದಿಲ್ಲ, ಭಾಷಣ ನಿಲ್ಲಿಸಿ ಅಥವಾ ಹೃದಯಕ್ಕೆ ತಟ್ಟಿಯ ಗೊತ್ತಾಗೋದಿಲ್ಲ. ಹೃದಯಕ್ಕೆ ತಟ್ಟಿ
ಚಪ್ಪಾಳೆ ನೀವು ಹಾಕ್ತೀರಿ ಅಂತೇಳಿ ನಾನು ಬೆಳಿಗ್ಗೆ ತನಕ ಮಾತಾಡುವ ಮನುಷ್ಯ ಅಲ್ಲ. ನನಗೂ ನನ್ನ ಮಿತಿ ಇದೆ, ಅದರ ಒಳಗಡೆ ನಾನು ಮಾತಾಡ್ತೇನೆ. ನಾನು ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ನಾನು ಮಾತಾಡುವ ಮಾತಿನಲ್ಲಿ ಪ್ರತಿಯೊಂದರಲ್ಲಿ ಸಂದೇಶ ಇದೆ, ಅದನ್ನು ಈ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಮಾತಾಡ್ತೇನೆ. ನನ್ನಲ್ಲಿ ಎಲ್ಲರೂ MBBS ಸಿಕ್ಕಿದ ಮಕ್ಕಳೇ ಅಲ್ಲ. 107 ಮಂದಿಗೆ ಸಿಕ್ಕುವಾಗ ಅಷ್ಟೇ ಎಫರ್ಟ್ ಹಾಕಿ ಇನ್ನೂ 107 ಮಂದಿಗೆ ಸಿಗಲಿಲ್ಲ. ಅವರ ಭಾವನೆಗಳೊಟ್ಟಿಗೆ ನಾನಿದ್ದೇನೆ, ಅವರ ಭಾವನೆಗಳೊಟ್ಟಿಗೆ ಯಾವತ್ತೂ ನಾವು ಇರಬೇಕು. ಆ ಮಕ್ಕಳು ಇವತ್ತು ಬರಲಿಲ್ಲ. ಇಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಅಷ್ಟೇ ದುಡ್ದಿದ್ದಾರೆ, ಅವರಿಗೆ MBBS ಸಿಗಲಿಲ್ಲ. ಮೊನ್ನೆ ಫುಟ್ಬಾಲ್ ಕಪ್ ಆಯಿತು, ಎಲ್ರಿಗೂ ಗೊತ್ತು. ಅರ್ಜೆಂಟೀನಾ ಫುಟ್ಬಾಲ್ ವಿನ್ ಆಯಿತು. ಮೆಸ್ಸಿ ಕೇಳಿದ್ದೀರಲ್ವ ಎಲ್ಲರೂ? ಆ ಕಡೆ ಅರ್ಜೆಂಟೀನಾ ವಿನ್ ಆಯಿತು, ಫ್ರಾನ್ಸ್ ಸೋತಿತ್ತು. ಫ್ರಾನ್ಸ್ನ ಎಂಬೆಪಿ 3 ಗೋಲ್ ಹೊಡೆದ. ಫಸ್ಟ್ 90 ಮಿನಿಟ್ಸ್ ನಿಮ್ಗೆ ಗೊತ್ತಿದೆ. ಫಸ್ಟ್ 90 ಮಿನಿಟ್ಸ್ನಲ್ಲಿ 2 ಗೋಲ್ ಆಯಿತು. ನೆಕ್ಸ್ಟ್ 30 ಮಿನಿಟ್ಸ್ನಲ್ಲಿ ಮತ್ತೆ ಒಂದೊಂದು ಗೋಲ್ ಆಯಿತು. ಈ ಎಕ್ಸಾಂಪಲ್ ಭಾಳ ಚೆನ್ನಾಗಿದೆ. ನಂತರ ಪೆನಾಲ್ಟಿ ಶೂಟ್ಔಟ್ನಲ್ಲಿ ಅರ್ಜೆಂಟೀನಾ ವಿನ್ ಆಯಿತು, ಫ್ರಾನ್ಸ್ ಸೋತಿತ್ತು. ಇಡೀ ಮೆಸ್ಸಿ ಮೇನಿಯಾ, ಸಾವಿರಾರು ಕೋಟಿ ಜನರು ಮೆಸ್ಸಿ ಮೆಸ್ಸಿ ಮೆಸ್ಸಿ. ಎಲ್ಲಿವರೆಗೆ ಅಂತ ಹೇಳಿದರೆ ಅರ್ಜೆಂಟೀನಾದಲ್ಲಿ ಅವರು ಆ ರೂಲೇ ಮಾಡಿದ್ದಾರೆ, ಇನ್ನು ಯಾರಿಗೂ ಮಕ್ಕಳು ಹುಟ್ಟುವವರಿಗೆ ಮೆಸ್ಸಿ ಅಂತ ಹೆಸರಿಡ್ಲಿಕ್ಕಿಲ್ಲ, ಒಬ್ಬನೇ ಮೆಸ್ಸಿ ಇರಬೇಕು ಅವ್ರ ದೇಶದಲ್ಲಿ ಅಂತ. ಆ ಮೆಸ್ಸಿ ಮೇನಿ ಆಗುವಾಗ ಮೆಸ್ಸಿಯನ್ನು ಹುಡುಕಿದ್ರೆ ಅವ ಎಲ್ಲಿಯೂ ಇಲ್ಲಂತೆ. ಅವ ಎಲ್ಲಿದ್ದಾನೆ ಅಂತ ಹುಡುಕುವಾಗ ಎದುರಾಳಿ ಸೋತಿದ್ದಾನೆ ನೋಡಿ, ಕಣ್ಣೀರು ಹಾಕ್ತಾನಲ್ವಾ ಎಂಬೆಪಿ, ಅವನನ್ನು ಸಮಾಧಾನ ಮಾಡಿಸ್ತಾ ಇದ್ದಂತೆ. ಇದು ಹೃದಯ ಶ್ರೀಮಂತಿಕೆ. ಇದು ಬೇಕು ನಮಗೆ. ನೀವೆಲ್ಲ 107 ಮಂದಿ ನಿಮಗೆ ಸಿಕ್ಕಿದೆ, NITಗೆ ಸಿಕ್ಕಿದೆ. ನೀವು ನಿಮ್ಮ ಫ್ರೆಂಡ್ಸ್ ಸಿಕ್ಕದವರಿಗೆ ನಿಮ್ಮ ಅಂತಃಕರಣ ಮಿಡಿದ್ರೆ ಮಾತ್ರ ನೀವು. ನನಗೆ ನಾನು ಯಾವತ್ತೂ ವಿದ್ಯಾರ್ಥಿಯ ಕೊನೆಯ ಬೆಂಚಿನವನಿಗೆ ಯಾವತ್ತೂ ನನ್ನ ಒಟ್ಟಿಗೆ ಇದ್ದವ. ಒಂದು ತಾಯಿಗೆ ಒಂದು ಮಗ ಹುಷಾರಿದ್ರೆ ಕಲಿಯೋದರಲ್ಲಿ, ಮತ್ತೊಂದು ಮಗ ಹುಷಾರಿಲ್ಲದಿದ್ದರೆ ಹುಷಾರಿಲ್ಲದ ಅಂದರೆ ಇಂಟೆಲಿಜೆಂಟ್ ಇಲ್ಲದ ಮಗುವಿನ ಮೇಲೆ ಹೆಚ್ಚು ಪ್ರೀತಿ. ಈ ಮಗು ನಾಳೆ ಬದುಕನ್ನು ಯಾಕೆ ಕಂಡುಕೊಳ್ತದೆ ಅಂತ. ಆ ರೀತಿಯ ತಾಯಿಯಂದಿರು ನಾವು, ನಮ್ಮ ಪ್ರಾಂಶುಪಾಲರು ಇರ್ಬೋದು, ನಮ್ಮ ಈ ಎಲ್ಲ ವಾರ್ಡನ್ಸ್ ಇರ್ಬೋದು, ತಾಯಿ ಹೃದಯದ ವ್ಯಕ್ತಿಗಳಾದ್ದರಿಂದ ಮಾತ್ರ ಇಂಥ ಸಾಧನೆ ಆಗಿದೆ. ನಾನು ಮತ್ತೆ ಮತ್ತೆ ಹೇಳ್ತೇನೆ, ಸುಧಾಕರ್ ಶೆಟ್ಟಿ ಅಂತ ಯಾರೇ ಹೇಳಲಿ, ಇದು ಈ ಮಣ್ಣಿನಲ್ಲಿ ಆಗಬೇಕಿತ್ತು, ಆದ್ದರಿಂದ ಆಗಿದೆ. ಎಲ್ಲ ಬಿಲ್ಡಿಂಗ್ಗಳನ್ನು ನೋಡುವಾಗ ಇದನ್ನು ನಾನು ಮಾಡಿದ್ದೇನೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಬರುವುದೇ ಇಲ್ಲ ಯಾವತ್ತೂ ಕೂಡ. ಯಾವುದೋ ಒಂದು ಶಕ್ತಿ ಇದನ್ನು ಮಾಡಿಸಿದೆ ಅಂತ ತಿಳ್ಕೊಂಡವ ನಾನು. ಒಬ್ಬ ಶ್ರೀನಿವಾಸ ರಾಮಾನುಜನ್ 33 ವರ್ಷ ಬದುಕಿ ಜಗತ್ತಿನಲ್ಲೇ ಶ್ರೇಷ್ಠ ಮ್ಯಾಥಮ್ಯಾಟಿಷಿಯನ್ ಆಗಿ ಅಷ್ಟು ದೊಡ್ಡ ದೊಡ್ಡ ಸಂಶೋಧನೆಗಳನ್ನು ಮಾಡಿದ್ದಾನೆ ಅಂತ ಹೇಳಿದರೆ ದೇವರು ಇದ್ದಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ. ಅಂಥವರು ಮನುಷ್ಯರಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ, ದೈವ ಶಕ್ತಿ ಇದ್ರೆ ಮಾತ್ರ ಅಂಥದ್ದು ಸಾಧ್ಯತೆ ಇದೆ. ಒಂದು 15, 16, 18, 20 ವರ್ಷ ತನಕ ಬುದ್ಧಿ ಇರುವುದಿಲ್ಲ. ಮತ್ತೆ 10 ವರ್ಷದಲ್ಲಿ ಈ ಜಗತ್ತಿನಲ್ಲಿ ಇವತ್ತು ಸಾಲ್ವ್ ಮಾಡ್ಲಿಕ್ಕೆ ಆಗದ ಎಷ್ಟೋ ಸಂಶೋಧನೆಗಳನ್ನು ಶ್ರೀನಿವಾಸ ರಾಮಾನುಜನ್ ಮಾಡಿದ್ದಾನೆ ಅಂತ ಹೇಳಿದರೆ, ಆ ಶ್ರೀನಿವಾಸ ರಾಮಾನುಜನ್ ಒಂದು ದೊಡ್ಡ ಸಿಂಧು ಆದರೆ ನಾನು ಅದರಲ್ಲಿ ಒಂದು ಬಿಂದು ಆಗಿದ್ದೇನೆ ಅನ್ನುವಂಥ ಸುಖ ನನಗೂ ಇದೆ. ಐ ಡ್ರಾಪ್ ಇನ್ ಎ ಓಷಿಯನ್, ಐ ಕಂಪೇರ್ ಶ್ರೀನಿವಾಸ ರಾಮಾನುಜನ್ ಆಸ್ ಎ ಬಿಗ್ ಓಷಿಯನ್, ವಿ ಆರ್ ಒನ್ ಡ್ರಾಪ್ ಇನ್ ದ್ಯಾಟ್ ಅಂತ ಹೇಳಿಕೊಂಡು ಇಂಥ ಸಾಧನೆ ಇನ್ನೂ ಕೂಡ ಆಗಲಿ. ಮಕ್ಕಳೇ, ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಏನೇ ಆಗಿ, ಏನಾದರೂ ಆಗು, ಮೊದಲು ಮಾನವರಾಗು. ನಿಮ್ಮ ಪಪ್ಪ ಅಮ್ಮನನ್ನು ಮರೆತು ಬಿಡಬೇಡಿ. ಇಲ್ಲಿ ಬರುವಾಗ ನಾನು ಹೇಳುವಂಥ ಮಾತುಗಳು ಒಂದೇ ಇತ್ತು, ನೀವು ಡಾಕ್ಟರ್ ಅಮ್ಮ, ನೀವು ಡಾಕ್ಟರ್ ಅಪ್ಪ. ಆ ಕಣ್ಣುಗಳನ್ನು ನೋಡ್ತೇನೆ, ಆ ಕಣ್ಣುಗಳಲ್ಲಿ ಇರುವಂಥ ಆ ಸುಖ ಬಹುಶಃ ನನ್ನಂಥವನಿಗೆ ಅದಕ್ಕಿಂತ ದೊಡ್ಡ ಸುಖ ಇಲ್ಲ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ದೇವರದೊಂದು ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತದೆ ಖಂಡಿತ. ನನ್ನ ಶಿಷ್ಯನಾಗಿದ್ದುಕೊಂಡು ಬಹುಶಃ ಅನಿಲ್ ಸರ್ ಇವತ್ತು ಟ್ರಸ್ಟಿಯಾಗಿ ನಮ್ಮೊಟ್ಟಿಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ನನಗಿಂತಲೂ ಬಹುಶಃ ಎತ್ತರದಲ್ಲಿ ಕೊಂಡಷ್ಟು ಸಾಮರ್ಥ್ಯ ಅವರಿಗೆ ಇದೆ. ಆದ್ದರಿಂದ ಬಹುಶಃ ಹೆಚ್ಚಿನವರಿಗೆ ಗೊತ್ತಿಲ್ಲ ಆ ಹೆಸರನ್ನು ನಾನು ಯಾಕೆ ತಗೊಳ್ತೇನೆ ಅಂತ ಹೇಳಿದರೆ, ಶಿಕ್ಷಣದಲ್ಲಿ ನನ್ನ ಹತ್ತಿರ 20 ವರ್ಷದ ನನ್ನೊಟ್ಟಿಗೆ ವಿದ್ಯಾರ್ಥಿಯಾಗಿದ್ದುಕೊಂಡು ನನ್ನೊಟ್ಟಿಗೆ MPhil ಮಾಡಿಕೊಂಡು ಇವತ್ತು ಟ್ರಸ್ಟಿಯಾಗಿ ಅರ್ಹವಾಗಿ ಅವರು ಅಜಕರ್ ಪದ್ಮಗೋಪಾಲ್ ಟ್ರಸ್ಟ್ನ ಒಂದು ಟ್ರಸ್ಟಿಯಾಗಿದ್ದಾರೆ. ನಿಮಗೆ ಪರಿಚಯಕ್ಕೆ ಹೇಳ್ತಾ ಇದ್ದೇನೆ, ಎಲ್ಲ ಪೇರೆಂಟ್ಸ್ ಬಂದಾಗ ಅನಿಲ್ ಕುಮಾರ್ ಜೈನನ್ನು ಒಮ್ಮೆ ಪರಿಚಯ ಮಾಡಿಕೊಳ್ಳಿ. ಜೊತೆಯಲ್ಲಿ ನಮ್ಮ ಪ್ರಾಂಶುಪಾಲರುಗಳು, ಅವರು ತುಂಬ ಪ್ರಾರಂಭದಿಂದ ಇಲ್ಲಿ ಇದ್ದವರು. ಈಗ ನನಗೆ ಮಕ್ಕಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, 10 ನಿಮಿಷ ಅಂತ ಹೇಳಿದ್ದಾರೆ, ಸುಧಾಕರ್ ಸರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಒಂದು ಚಂದದ ಸುಳ್ಳು ಯಾವತ್ತೂ ಒಳ್ಳೆಯದು. ಯಾಕಂತೇಳಿದರೆ ದೂರದಿಂದ ಬಂದವರು ನಮ್ಮ ಅಭಿಮಾನಿಗಳಿದ್ದಾರೆ. ನಾನೊಂದು 15 ನಿಮಿಷ ಮಾತಾಡಿದರೆ ಖಂಡಿತ ಅವರಿಗೆ ಬೇಸರ ಆಗ್ಬೋದು ಅಂತ ಹೇಳಿ ಇಷ್ಟು ಮಾತಾಡಿದ್ದೇನೆ. ನನಗೆ ಇವತ್ತು ಶಬ್ದಗಳಿಗೋಸ್ಕರ ನಾನು ತುಂಬ ತಡ್ಕಾಡಬೇಕಾಗತ್ತೆ. ನಾನು ಕನ್ನಡದ ವಿದ್ಯಾರ್ಥಿ ಅಲ್ಲ. ಮಾತು ಮುಗಿಸುವ ಮುನ್ನ ನಾನು ಮಾಡುವ ಕೆಲಸವನ್ನು ಡಾಕ್ಟರ್ ಕೃಷ್ಣ ಪ್ರಸಾದ್ ಮಾಡಿದ್ದಾರೆ. ಆ ಸ್ಟಾಫಿಗೆ
ಒಂದು ದೊಡ್ಡ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಇನ್ನೊಮ್ಮೆ ದಿನೇಶ್, ಗಣೇಶ್, ಉಷಾ ಮತ್ತು ಎಲ್ಲ ಡೀನ್ಸ್ ಎಲ್ಲರೂ, ಕೊನೆಯ ವಾಶ್ರೂಮನ್ನು ಕ್ಲೀನ್ ಮಾಡುವಂಥ ನನ್ನ ಅಕ್ಕಂದಿರು ಎಲ್ಲರೂ ಈ ಸಕ್ಸಸ್ನಲ್ಲಿ ಪಾಲುದಾರರು. ಸುಮಾರು 58 ಲಕ್ಷ ರೂಪಾಯಿಯನ್ನು ನಾವು ನಮ್ಮ 242 ಸ್ಟಾಫಿಗೆ 100 MBBS ಬಂದದ್ದಕ್ಕೆ ಹಂಚುತ್ತಾ ಇದ್ದೇವೆ. ಹೌದು, ಇದನ್ನೆಲ್ಲ ಮಾಡಿದಂಥ ಶಕ್ತಿಗಳು ನಮ್ಮನ್ನು ಇನ್ನೂ ಕಾಪಾಡಲಿ ಅಂತ ಹೇಳಿಕೊಂಡು ದೂರದ ಊರಿಂದ ಈ ಮಣ್ಣಿಗೆ ಬಂದು ಇಷ್ಟು ಹೊತ್ತು ನಿಮ್ಮ ತಾಳ್ಮೆಯನ್ನು ನಾವು ಪರೀಕ್ಷಿಸಿದ್ದೇವೆ. ಆದರೆ ಸಂತೋಷ ಇರಲಿ ಹೋಗುವಾಗ. ಯಾಕಂತೇಳಿದರೆ ನಾವು ಬೇರೆಯವರ ಮಕ್ಕಳು ಒಳ್ಳೆಯದಾಗಬೇಕು ಅಂತ ಯಾವತ್ತೂ ಮನಸಾರೆ ಹಾರೈಸಿದರೆ ನಮ್ಮ ಮಕ್ಕಳು ಒಳ್ಳೆಯದಾಗ್ತಾರೆ. ಇದನ್ನು ನನ್ನ ತಂದೆ ತಾಯಿ ಮಾಡ್ತಾಯಿದ್ರು, ನಾನು ಅದನ್ನೇ ಮಾಡಿದ್ದೇನೆ. ಆದ್ದರಿಂದ ನನ್ನ ಮಗ ಇದೇ ಕಾಲೇಜಿನಿಂದ MBBS ಸೀಟ್ ಸಿಕ್ಕುವಾಗ ಅವನಿಗೆ ಒಬ್ಬನಿಗೆ ಸಿಗಲಿಲ್ಲ, ಜೊತೆಗೆ ಇನ್ನೂ 52 ಮಕ್ಕಳಿಗೆ ಸಿಕ್ಕಿತು. ಒಮ್ಮೆಗೆ 53 ಮಕ್ಕಳಿಗೆ MBBS ಸೀಟ್ ಸಿಕ್ಕಿದೆ, ಅದು ನನ್ನ ಮಕ್ಕಳೇ ಅಂತ ಹೇಳಿಕೊಂಡು ಈ ಜ್ಞಾನಸುಧಾದ ಬೆಳವಣಿಗೆಯಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದೀರಾ ಅವರನ್ನೆಲ್ಲ ಆ ದೇವರು ಚೆನ್ನಾಗಿ ನೋಡಿಕೊಳ್ಳಿ. ಯಾಕಂತೇಳಿದರೆ ನನ್ನಿಂದ ನಿಮ್ಗೆ ಏನು ರಿಟರ್ನ್ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಕಾಲಘಟ್ಟದಲ್ಲಿ ನಾನು ಕನಸಿನಲ್ಲಿ ಎಣಿಸಿರಲಿಲ್ಲ ಈ ನೆಲದಿಂದ 100 ಜನಕ್ಕೂ ಮೇಲೆ ವೈದ್ಯರಾಗ್ತಾರೆ ಅಂತ. ನಂದೊಂದು ಕನಸಿತ್ತು, ನನಗೊಂದು 60 ವರ್ಷ ಆಗುವಾಗ ಲೋನ್ ಇರಬಾರ್ದು, ಮತ್ತೊಂದು 10 ವರ್ಷದಲ್ಲಿ ಒಂದು 100 ಮಂದಿ ಆದರೂ ವೈದ್ಯರನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತ. ಆದರೆ ದೇವರು ಎಷ್ಟು ಕೊಟ್ಬಿಟ್ಟ ಅಂತೇಳಿದರೆ ಒಂದೇ ವರ್ಷದಲ್ಲಿ 100ಕ್ಕೂ ಮೇಲೆ ಕೊಟ್ಬಿಟ್ಟ. ಬಹುಶಃ ಇದಕ್ಕಿಂತ ಜಾಸ್ತಿ ನಾನೇನು ಕೇಳಲಿಕ್ಕಿಲ್ಲ. ಇನ್ನೊಂದು ಬಹಳ ದೊಡ್ಡ ಸಂಪತ್ತು ನನಗೆ ಕೊಟ್ಟದ್ದು ಅಂತ ಹೇಳಿದರೆ ನನ್ನ 242 ಉದ್ಯೋಗಿಗಳು. ಹೊಗಳುವಾಗ ಸುಧಾಕರ್ ಶೆಟ್ಟಿಯನ್ನು ಯಾರೇ ಹೊಗಳಲಿ, ನಮ್ಮ ವಾರ್ಡನ್ ಮಂಜುನಾಥ್ ಸರ್, ಸೌಜನ್ಯ, ಈ ಕ್ಲಾಪ್ ದ್ಯಾಟ್ ಯು ಹ್ಯಾವ್ ಟು ಸಿ ನಾವು. ಲೈಕ್ ಜ್ಞಾನಸುಧ ಯಾಕೆ ಸಕ್ಸಸ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಅಧ್ಯಾಪಕ ವರ್ಗ, ಅಧ್ಯಾಪಕೇತರ ವರ್ಗ ಇದೆ. ಹಾಗೆ ಅಧ್ಯಾಪಕೇತರ ವರ್ಗ, ಅಧ್ಯಾಪಕ ವರ್ಗವನ್ನು ಅರ್ಥ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳಿದ್ದಾರೆ. ನಾನು ಇವತ್ತು ಯಾರಾದರೂ ನಾನು ಸಕ್ಸಸ್ ಆಗಿದ್ದೇನೆ ಅಂತ ತಿಳ್ಕೊಂಡಿದ್ರೆ, ನಾನು ಈ ಎತ್ತರಕ್ಕೆ ಬೆಳೆದಿದ್ದೇನೆ ಅಂತ ಹೇಳಿದರೆ ಅದು ಹೇಗೆ ಸಾಧ್ಯತೆ ಆಗಿದೆ ಅಂತ ಹೇಳಿದರೆ ನನ್ನನ್ನು ನನ್ನ ವಿದ್ಯಾರ್ಥಿಗಳು ಬಹಳ ಪ್ರೀತಿಸಿದ್ದಾರೆ. ಅವರ ಪ್ರೀತಿಗಿಂತ ದೊಡ್ಡದು ನನಗೇನಿಲ್ಲ ನನ್ನ ಜೀವನದಲ್ಲಿ. ನನ್ನನ್ನು ಇಷ್ಟು ಪ್ರೀತಿಸಿದ್ದಾರೆ, ನಾನು ಇಷ್ಟು ಜೋರು ಮಾಡಿದ್ದೇನೆ, ಕಿರಿಕಿರಿ ಮಾಡಿದ್ದೇನೆ, ಹೊಡೆದಿದ್ದೇನೆ, ಬಡ್ದಿದ್ದೇನೆ, ಆದರೆ ಯಾವತ್ತೂ ನನ್ನ ವಿದ್ಯಾರ್ಥಿಗಳು ನನ್ನನ್ನು ಬಿಟ್ಟು ಕೊಡಲಿಲ್ಲ. ಇವತ್ತು ಅದೇ ಒಂದು ಪರಂಪರೆ ಇಲ್ಲಿಗೆ ಬಂದಿದೆ. ಟೀಚರ್ಸ್ ಬಿಟ್ಟು ಕೊಡ್ತಾ ಇಲ್ಲ. ಪ್ರಾಂಶುಪಾಲರು ಇರ್ಬೋದು, ಇಲ್ಲಿ ನೀವು ಹೇಳಿದರೆ ನಂಬೇಕಿಲ್ಲ ಸರ್, ಅಟ್ರಿಷನ್ ರೇಟ್ ಇಸ್ 0. ಇಲ್ಲಿಂದ ಹೊರಗಡೆ ಟೀಚರ್ಸ್ ಮದುವೆ ಆಗಿ ಹೋಗ್ಬೋದು, ಅದು ಬಿಟ್ಟರೆ ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಎಷ್ಟೇ ದೊಡ್ಡ ಸಂಬಳ ಇದ್ರೂ ಜನರು ಹೋಗೋದಿಲ್ಲ. ಹಾಗಂತೇಳಿ ನಾವು ದೊಡ್ಡ ಸಂಬಳ ಕೊಡ್ತಾವೆ ಅಂತಲ್ಲ, ಇಲ್ಲಿರುವ ಸ್ಟಾಫ್ ಖಂಡಿತ ಸಂಬಳಕ್ಕೋಸ್ಕರ ದುಡಿತಾ ಇಲ್ಲ ಅಂತ ಮತ್ತೆ ಮತ್ತೆ ಹೇಳಿಕೊಂಡು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿಕೊಂಡು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಿಮ್ಮ ಸಮಯಕ್ಕೋಸ್ಕರ ವಿದ್ಯಾರ್ಥಿಗಳ ಪರವಾಗಿ ಥ್ಯಾಂಕ್ಸ್ ಹೇಳಿಕೊಂಡು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಹೃದಯ ಸಂಬಂಧಿಗಳಿಗೆ ಥ್ಯಾಂಕ್ಸ್ ಹೇಳಿಕೊಂಡು, ನನ್ನ ಅಣ್ಣನಿಗೂ ಇಲ್ಲಿಂದಲೇ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಲೆಜೆಂಡ್ಗಳು ಸಾಯ್ಬೋದಂತೆ, ಪರಂಪರೆ ಸಾಯುವುದಿಲ್ಲಂತೆ. ನನ್ನನ್ನು ಯಾರಾದರೂ ಲೆಜೆಂಡ್ ಅಂತ ಕರೆದಾಗ ನಾನು ಹೇಳೋದುಂಟು, ನಾನು ಸಾಯ್ಬೋದು, ಆದರೆ ಜ್ಞಾನಸುಧ ಅನ್ನುವ ಪರಂಪರೆಯನ್ನು ಸಾಯದ ಹಾಗೆ ನೋಡಿಕೊಳ್ಳಿ ಅಂತ ಕೇಳಿಕೊಂಡು, ಈ ಫೌಂಡರ್ಸ್ ಡೇ ನನ್ನ ಅಪ್ಪ ಅಮ್ಮನಿಗೆ ನಾನು ಕೊಡುವಂಥ ಬಹಳ ದೊಡ್ಡ ಗಿಫ್ಟ್ ಅನ್ನುವುದಕ್ಕಿಂತಲೂ ಹೆಚ್ಚಿಗೆ ನೀವೆಲ್ಲ ನಿಮ್ಮ ಪಪ್ಪ ಅಮ್ಮನನ್ನು ಈ ರೀತಿಯ ಎತ್ತರದ ಜಾಗದಲ್ಲಿ ಇಡ್ಲಿಕ್ಕೆ ಸಂದೇಶ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.